ಓಂ ಪವಿತ್ರಂ ಚರಿತಂ ಯಸ್ಯಾಃ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಪರಮ ಪವಿತ್ರ ಚರಿತ್ರರಾದ ಶಾರದಾದೇವಿಯವರ ಮಾತೃ ಹೃದಯ ಹೇಗೆ ಮೆಲ್ಲಗೆ ತನ್ನ ಪ್ರೇಮಪೂರ್ಣ ಪ್ರಭಾವ ಬೀರೋದಕ್ಕೆ ಪ್ರಾರಂಭಿಸಿದೆ ಅಂತನ್ನೋದನ್ನ ಕಳೆದ ಶನಿವಾರ ನೋಡಿದ್ದೇವೆ. ಅವರ ವಾತ್ಸಲ್ಯದ ವಲಯ ದಿನೇ ದಿನೇ ಹೇಗೆ ವಿಸ್ತಾರಗೊಳ್ತಾ ಹೋಗ್ತಿದೆ, ಹೇಗೆ ಸಶಕ್ತವಾಗ್ತಾ ಹೋಗ್ತಿದೆ ಅಂತನ್ನೋದು ಅವರ ದಿವ್ಯ ಜೀವನವನ್ನ ಅಧ್ಯಯನ ಮಾಡ್ತಾ ಹೋದಂತೆ ನಮ್ಮ ಗಮನಕ್ಕೆ ಬರ್ತದೆ. ಕೊನೆಗೆ ಅವರ ಪತಿ ಶ್ರೀರಾಮಕೃಷ್ಣರೂ ಕೂಡ ಆ ದಿವ್ಯ ವಾತ್ಸಲ್ಯದ ವಲಯದೊಳಗೆ ಸೇರುವಂತಾಗುತ್ತದೆ. ವಾತ್ಸಲ್ಯದ ಮುಖ್ಯ ಲಕ್ಷಣವೇ ತ್ಯಾಗ ಮತ್ತು ಸೇವೆ. ವಾತ್ಸಲ್ಯ ಅಂದ್ರೆ ತಾಯಿ ಪ್ರೀತಿ ಅಂತ ನಮಗೆಲ್ಲ ಗೊತ್ತು. ಆದ್ರೆ ಆ ತಾಯಿ ಪ್ರೀತಿ ವ್ಯಕ್ತವಾಗೋ ದಾರಿ ಯಾವುದು ಅಂತಂದ್ರೆ ತ್ಯಾಗ, ಸೇವೆ. ಈ ಮೂಲಕ ತನ್ನ ಸ್ವಸುಖವನ್ನ ತ್ಯಾಗ ಮಾಡಿ ಮಕ್ಕಳ ಹಿತಕ್ಕಾಗಿ ಸೇವೆಗೈಯೋದೇ ಈ ವಾತ್ಸಲ್ಯದ ವೈಶಿಷ್ಟ್ಯ. ಮಕ್ಕಳ ಹಿತದಲ್ಲಿ ತನ್ನ ಹಿತವನ್ನ ಕಾಣೋದೇ ಈ ವಾತ್ಸಲ್ಯದ ವೈಶಿಷ್ಟ್ಯ. ತನ್ನ ಸಂತಾನದ ಸಂತೋಷದಲ್ಲಿ ತನ್ನ ಸಂತೋಷವನ್ನ ಕಾಣೋದೇ ಈ ವಾತ್ಸಲ್ಯದ ವೈಶಿಷ್ಟ್ಯ. ದಕ್ಷಿಣೇಶ್ವರದಲ್ಲಿ ಶಾರದಾದೇವಿಯವರು ತಮ್ಮ ಪತಿ ಶ್ರೀರಾಮಕೃಷ್ಣರನ್ನ ಆರೈಕೆ ಮಾಡಿದ ಕ್ರಮವನ್ನು ನೋಡಿದರೆ ಅಲ್ಲಿ ಈ ಬಗೆಯ ತ್ಯಾಗಪೂರ್ಣ ಸೇವೆಯ ಪೂರ್ಣ ರೂಪವನ್ನ ಕಾಣಬಹುದು. ಕಟುತರವಾದ ನಾನಾವಿಧ ಆಧ್ಯಾತ್ಮಿಕ ಸಾಧನೆಗಳ ಪರಿಣಾಮವಾಗಿ ಶ್ರೀರಾಮಕೃಷ್ಣರ ಶರೀರ ತುಂಬ ಸೂಕ್ಷ್ಮವಾಗಿದೆ. ಅದರಲ್ಲೂ ಹೊಟ್ಟೆಯಂತೂ ಅತಿ ಸೂಕ್ಷ್ಮವಾಗಿದೆ. ಈ ಸಂದರ್ಭದಲ್ಲಿ ಅವರನ್ನ ನೋಡಿಕೊಳ್ಳುತ್ತಿದ್ದ ಹೃದಯರಾಮನೂ ಕೂಡ ಅಲ್ಲಿಂದ ಹೊರಟು ಹೋಗಬೇಕಾಗಿ ಬಂತು. ಈ ಸಮಯಕ್ಕೆ ಸರಿಯಾಗಿ ದೈವ ನಿಯಾಮಕವೋ ಅನ್ನೋ ಹಾಗೆ ಶಾರದಾದೇವಿಯವರು ಅಲ್ಲಿಗೆ ಬರುವಂತಾಯಿತು. ಅಲ್ಲಿ ಅವರು ಪತಿಯ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ತುಂಬ ಕೌಶಲಪೂರ್ಣವಾಗಿ ಹಾಗೂ ಪರಮ ವಿಶ್ವಾಸಪೂರ್ವಕವಾಗಿ ಸೇವೆ ಸಲ್ಲಿಸಿದರು. ಇದರಿಂದ ಶ್ರೀರಾಮಕೃಷ್ಣರಿಗೆ ಎಷ್ಟು ಸಂತೋಷವಾಯಿತು, ಎಷ್ಟು ಅನುಕೂಲವಾಯಿತು ಅಂದ್ರೆ ಅವರು ಸಂಪೂರ್ಣ ಶಾರದಾದೇವಿಯವರನ್ನೇ ಅವಲಂಬಿಸಿಕೊಳ್ಳುವಂತಾಯಿತು. ಶಾರದಾದೇವಿಯವರು ತವರಿಗೆ ಹೋದ್ರೆ ರಾಮಕೃಷ್ಣರು ಮಗುವಿನಂತೆ ಅಸಹಾಯರಾಗ್ತಿದ್ರು, ಕಾತರರಾಗ್ತಿದ್ರು. ಪುನಃ ಪುನಃ ಹೇಳಿ ಕಳುಹಿಸಿ ಕರೆಸಿಕೊಳ್ತಿದ್ರು ಪತ್ನಿಯನ್ನ. ಈಗ ನಮಗನ್ನಿಸಬಹುದು ಏನು ಅಂತಂದ್ರೆ, ಅತ್ಯಂತ ಉನ್ನತ ಆಧ್ಯಾತ್ಮಿಕ ಮಟ್ಟದಲ್ಲಿ ನೆಲೆಗೊಂಡಿದ್ದ ರಾಮಕೃಷ್ಣರು ಶಾರದಾದೇವಿಯವರ ಸಹಾಯಕ್ಕಾಗಿ ಅಷ್ಟೊಂದು ಕಾತರ ಕಳವಳ ಪಟ್ಕೊಳ್ಬೇಕೆ ಅಂತ. ಇದೊಂದು ಜಟಿಲ ರಹಸ್ಯವಾಗಿ ಕಾಣಬಹುದು. ಆದರೆ ಇದನ್ನ ಬಿಡಿಸಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಶಾರದಾದೇವಿಯವರ ಅತ್ಯಂತ ಯಶಸ್ವಿಯಾದ ಕೌಶಲಪೂರ್ಣವಾದ ಸೇವೆಯ ಮಹತ್ವವನ್ನ ಮನಸ್ಸಿಗೆ ತಂದುಕೊಳ್ಬೇಕು. ಈ ವಾತ್ಸಲ್ಯಪೂರ್ಣ ಸೇವೆ ಅಂಥ ಜಗದ್ವಿಖ್ಯಾತ ಆಧ್ಯಾತ್ಮಿಕ ಪುರುಷ, ದೈವಿ ಪುರುಷ ರಾಮಕೃಷ್ಣರ ಗಮನವನ್ನ ತಮ್ಮೆಡೆಗೆ ಸೆಳೆದು ಬಿಗಿಪಡಿಸಿತ್ತು. ಸಾಕ್ಷಾತ್ ಲಕ್ಷ್ಮಿ ನಾರಾಯಣನ ಪಾದಗಳನ್ನು ಒತ್ತಿದ ಹಾಗೆ ಶಾರದಾದೇವಿಯವರು ರಾಮಕೃಷ್ಣರ ಪಾದ ಸೇವೆ ಮಾಡಿದರು. ಅವರ ಸ್ನಾನದ ವೇಳೆಯಲ್ಲಿ ಮೈಗೆ ಎಣ್ಣೆ ಒತ್ತಿದರು. ಅವರ ಆರೋಗ್ಯಕ್ಕೆ ಸರಿಹೊಂದುವಂತೆ ರುಚಿಗೆ ತಕ್ಕಂತೆ ಪೌಷ್ಟಿಕ ಆಹಾರ ತಯಾರಿಸಿಕೊಟ್ರು. ಒಟ್ಟಿನಲ್ಲಿ
ರಾಮಕೃಷ್ಣರ ಸೇವೆಯಲ್ಲಿ ತಮ್ಮನ್ನೇ ತಾವು ಮರೆತರು. ಇಂತಹ ಉನ್ನತ ಮಟ್ಟದ ತ್ಯಾಗಪೂರ್ಣ ಸೇವೆ ನಡೀತಿದ್ದಾಗ ಶ್ರೀರಾಮಕೃಷ್ಣರು ಎಂಥ ಪರಮ ವಿರಕ್ತರಾಗಿದ್ದರೂ ಕೂಡ ಆ ಸೇವೆಯ ಮಹತ್ವವನ್ನ ಗಮನಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆ ಸೇವೆಯಿಂದ ಪ್ರಭಾವಿತರಾಗದಿರೋದಕ್ಕೆ ಸಾಧ್ಯವೇ ಇಲ್ಲ. ಶಾರದಾದೇವಿಯವರ ಶ್ರದ್ಧಾಪೂರ್ಣ ಸೇವೆಯ ಪರಿಚಯವನ್ನ ಇನ್ನೂ ಮಾಡಿಕೊಳ್ಳಬೇಕಾದ್ರೆ ಕೆಲವು ಘಟನೆಗಳನ್ನ ಪರಿಶೀಲಿಸಬೇಕು. ಒಮ್ಮೆ ರಾಮಕೃಷ್ಣರಿಗೆ ಅನಾರೋಗ್ಯ ಆಗಿತ್ತು. ಕಲ್ಕತ್ತಾದ ಆಯುರ್ವೇದ ಪಂಡಿತ ಗಂಗಾಪ್ರಸಾದ ಸೇನನನ್ನ ಚಿಕಿತ್ಸೆಗಾಗಿ ಕರೆಸಲಾಗಿತ್ತು. ಪಂಡಿತ ಚಿಕಿತ್ಸೆ ನಡೆಸೋದಕ್ಕೆ ಒಪ್ಪಿದ. ಆದರೆ ಒಂದು ಷರತ್ತು ಏನು ಅಂತಂದ್ರೆ, ಚಿಕಿತ್ಸೆಯ ಅವಧಿಯಲ್ಲಿ ಒಂದು ತೊಟ್ಟು ನೀರು ಕೂಡ ಕುಡಿಬಾರದು ಅಂತ. ರಾಮಕೃಷ್ಣರದ್ದು ಮಗುವಿನಂಥ ಸ್ವಭಾವ. ಎಲ್ಲರನ್ನೂ ಕೇಳಿದ್ರು, ತಮ್ಮಿಂದ ಆ ರೀತಿ ನೀರು ಕುಡಿಯದೇ ಇರೋದಕ್ಕೆ ಸಾಧ್ಯವೇ ಅಂತ. ಆಗ ಶಾರದಾದೇವಿಯವರು ಧೈರ್ಯ ನೀಡ್ತಾ ಹೇಳಿದ್ರು, ನೀವೇನು ಯೋಚಿಸಬೇಡಿ, ಖಂಡಿತವಾಗಿ ನೀವು ನೀರು ಕುಡಿಯದೇ ಇರಬಲ್ರಿ ಅಂತ. ಆಗ ರಾಮಕೃಷ್ಣರು ಎಚ್ಚರಿಕೆ ಕೊಡೋ ಧ್ವನಿಯಲ್ಲಿ ಹೇಳ್ತಾರೆ, ನೋಡು, ದಾಳಿಂಬೆ ಹಣ್ಣಿನ ಬೀಜದ ನೀರನ್ನು ಆರಿಸಿಕೊಡ್ಬೇಕಾಗುತ್ತೆ, ಸಾಧ್ಯವಿದ್ರು ನೋಡು ಅಂತ. ಶ್ರೀರಾಮಕೃಷ್ಣರು ಯಾವ ಕಾರ್ಯವನ್ನೇ ಆಗಲಿ ಕಟ್ಟುನಿಟ್ಟಾಗಿ ಮಾಡುವವರು. ಆದ್ರಿಂದ ಈಗ ನೀರು ಕುಡಿಯಬಾರದು ಅನ್ನೋ ಪಂಡಿತನ ವಾಕ್ಯವನ್ನ ಕಟ್ಟುನಿಟ್ಟಾಗಿಯೇ ಪಾಲಿಸ ಹೊರಟಿದ್ದಾರೆ. ಆದರೆ ಅಷ್ಟೇ ಕಟ್ಟುನಿಟ್ಟಾಗಿ ಪಥ್ಯವನ್ನ ಒದಗಿಸಿಕೊಡೋದಕ್ಕೆ ಸಾಧ್ಯವೇ ಅಂತ ಶಾರದಾದೇವಿಯವರನ್ನ ಕೇಳ್ತಾರೆ. ಅದಕ್ಕೆ ಶಾರದಾದೇವಿಯವರು ಹೇಳ್ತಾರೆ, ಆಗ್ಲಿ, ಭವತಾರಿಣಿ ಕಾಳಿ ಇದ್ದಾಳೆ, ಅವಳ ಇಚ್ಛೆ ಅಂತಾಗ್ತದೆ, ಅವಳ ಕೃಪೆಯಿಂದ ನಾನು ಸಾಕಷ್ಟು ಚೆನ್ನಾಗಿ ನೋಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ತೇನೆ ಅಂತ. ಶಾರದಾದೇವಿಯವರ ಈ ಆಶ್ವಾಸನೆಯನ್ನ ಕೇಳಿ ರಾಮಕೃಷ್ಣರು ನೀರು ಕುಡಿಯೋದನ್ನ ಬಿಡೋದಾಗಿ ನಿರ್ಧರಿಸಿದ್ರು. ಆದರೆ ನೀರು ಕುಡಿಯದೆ ಶರೀರ ಬದುಕೋದು ಹೇಗೆ? ಶಾರದಾದೇವಿಯವರ ಮಾತೃ ಹೃದಯಕ್ಕೆ ಒಳ್ಳೆಯ ಉಪಾಯ ಹೊಳೆಯಿತು. ನೀರು ಕುಡಿಯದೇ ಇದ್ರೆ ಏನೀಗ, ಹಾಲು ಕುಡಿದ್ರೆ ಆಯ್ತು. ಅವರು ರಾಮಕೃಷ್ಣರಿಗೆ ನೀರಿನ ಬದಲು ಚೆನ್ನಾಗಿ ಹಾಲು ಕುಡಿಸಿದ್ರು. ರಾಮಕೃಷ್ಣರ ಅರಿವಿಗೆ ಬರದ ಹಾಗೆ ದಿನೇ ದಿನೇ ಹಾಲಿನ ಪ್ರಮಾಣವನ್ನ ಹೆಚ್ಚಿಸಿದ್ರು. ಕಾಳಿ ದೇವಸ್ಥಾನಕ್ಕೆ ದಿನ ಹಾಲು ಕೊಡುವಾತ ಪ್ರತಿದಿನ ಮಾರಾಗದೆ ಉಳಿದ ಹಾಲನ್ನ ಶಾರದಾದೇವಿಯವರಿಗೆ ಕೊಟ್ಟು ಹೋಗ್ತಿದ್ದ. ಕೊಡ್ತಾ ಹೇಳ್ತಾನೆ, ನಾನೀ ಹಾಲನ್ನ ದೇವಸ್ಥಾನದ ಅರ್ಚಕರಿಗೆ ಕೊಟ್ರೆ ಅವರು ಅದನ್ನ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಎಂಥೆಂಥವರಿಗೋ ಕೊಟ್ಟು ಬಿಡ್ತಾರೆ. ಆದ್ರೆ ನಾನು ಅದನ್ನ ನಿಮಗೆ ಕೊಟ್ರೆ ಅದು ರಾಮಕೃಷ್ಣರ ಉಪಯೋಗಕ್ಕೆ ಬರ್ತದೆ ಅಂತ. ಹಾಗೆ ಆ ಹಾಲಿನವನು ಹೆಚ್ಚಿನ ಹಾಲನ್ನ ಪುಕ್ಕಟೆಯಾಗಿ ಕೊಡ್ತಿದ್ರು. ಶಾರದಾದೇವಿಯವರು ಅವನಿಗೆ ಕೈ ತುಂಬಾ ಸಿಹಿ ತಿಂಡಿಯನ್ನೋ ಅಥವಾ ಇನ್ನೇನಾದರೂ ವಸ್ತುಗಳನ್ನು ಕೊಡ್ತಿದ್ರು. ಭಕ್ತಾದಿಗಳು ಸಾಕಷ್ಟು ತಂದು ಹಾಕ್ತಿದ್ದುದರಿಂದ ಶಾರದಾದೇವಿಯವರಿಗೆ ಇಂತಿಂಥ ಸಂದರ್ಭಗಳಲ್ಲೆಲ್ಲ ಕೈ ಎತ್ತಿ ಕೊಡೋದಕ್ಕೆ ಅನುಕೂಲವಾಗ್ತಿತ್ತು. ಈಗ ಅವರು ಆ ಹೆಚ್ಚಿನ ಹಾಲನ್ನ ಚೆನ್ನಾಗಿ ಕಾಯಿಸಿ ಬತ್ತಿಸಿ ಕಡಿಮೆಯಾಗಿ ಕಾಣೋ ಹಾಗೆ ಮಾಡಿ ಅದನ್ನ ರಾಮಕೃಷ್ಣರಿಗೆ ಕುಡಿಸ್ತಿದ್ರು. ಆ ದಪ್ಪನೆಯ ಹಾಲನ್ನ ನೋಡಿ ರಾಮಕೃಷ್ಣರು ಕೇಳ್ತಿದ್ರು, ಎಷ್ಟು ಹಾಲಿದೆ ಅದರಲ್ಲಿ ಅಂತ. ಅದಕ್ಕೆ ಶಾರದಾದೇವಿಯವರು ಕೇವಲ ಆ ಬತ್ಸಿದ ಹಾಲಿನ ಲೆಕ್ಕವನ್ನೇ ಹೇಳ್ತಾರೆ. ಎಷ್ಟಿದೀತು ಮಹಾ? 1 ಅಥವಾ 1/4 ಪಾವಿದೀತು ಅಷ್ಟೇ ಅಂತ. ಆದ್ರೆ ರಾಮಕೃಷ್ಣರಿಗೆ ಯಾಕೋ ಒಪ್ಪಿಗೆ ಆಗಲಿಲ್ಲ. ಪುನಃ ಕೇಳ್ತಾರೆ, ಇಲ್ಲ ಇಲ್ಲ, ಅಷ್ಟು ಕಡಿಮೆ ಇರ್ಲಿಕ್ಕಿಲ್ಲ, ಅದ್ರ ಮೇಲೆ ಅಷ್ಟು ದಪ್ಪದ ಕೆನೆ ಕಾಣುತ್ತೆ ಮತ್ತೆ ಅಂತ. ಆದ್ರೂ ಶಾರದಾದೇವಿಯವರು ಚೆನ್ನಾಗಿ ಪುಸಲಾಯಿಸಿ ಉಪಚಾರ ಮಾಡಿ ಅಷ್ಟು ಹಾಲನ್ನು ಕುಡಿಯೋ ಹಾಗೆ ಮಾಡ್ತಾರೆ. ಒಂದು ದಿನ ಅವರ ಊಟವನ್ನ
ಗೋಲಾಪ್ಮ ಬೆಳೆಸ್ತಿದ್ಲು. ಆಗ ರಾಮಕೃಷ್ಣರು ಅವಳನ್ನ ಕೇಳ್ತಾರೆ, ಗೋಲಾಪ್, ಎಷ್ಟು ಹಾಲಿದೆ ಇದರಲ್ಲಿ ಅಂತ. ಈ ಪ್ರಶ್ನೆಯ ಹಿಂದಿರೋ ಉದ್ದೇಶ ಏನು ಅಂತ ತಿಳಿಯದೆ ಗೋಲಾಪ್ಮ ಆ ಹಾಲಿನ ನಿಜವಾದ ಪರಿಮಾಣವನ್ನ ಹೇಳಿಬಿಡ್ತಾಳೆ. ಇದನ್ನ ಕೇಳಿ ರಾಮಕೃಷ್ಣರಿಗೆ ದಿಗಿಲಾಯ್ತು. ಉದ್ಗರಿಸಿದ್ರು, ಆಹ್, ಇಷ್ಟೊಂದು ಹಾಲೆ, ಅದಕ್ಕೆ ಮತ್ತೆ ನನಗೆ ಅಜೀರ್ಣವಾಗೋದು. ಕರೆ ಅವಳನ್ನ. ಶಾರದಾದೇವಿಯವರು ಬಂದ್ರು. ಈಗ ರಾಮಕೃಷ್ಣರು ವಿಚಾರಿಸ್ತಿದ್ದಾರೆ, ನನಗೆ ಎಷ್ಟು ಹಾಲು ಕೊಡ್ತಿದ್ದಿ ಅಂದೆ? ಅದಕ್ಕೆ ಶಾರದಾದೇವಿಯವರು ಎಂದಿನ ಉತ್ತರವನ್ನೇ ಕೊಡ್ತಾರೆ. ಆದ್ರೆ ರಾಮಕೃಷ್ಣರು ಅಷ್ಟಕ್ಕೆ ಬಿಡ್ತಾ ಇಲ್ಲ. ಹೇಳ್ತಾರೆ, ಹಾಗಾದ್ರೆ ಗೋಲಾಪ್ ಯಾಕೆ ಅದರಲ್ಲಿ ಅಷ್ಟೊಂದು ಹಾಲಿದೆ ಅಂತ ಹೇಳ್ತಾಳೆ ಅಂತ. ಇದಕ್ಕೆ ಶಾರದಾದೇವಿಯವರು ಏನು ಗಡಿಬಿಡಿ ಮಾಡಿಕೊಳ್ಳದೆ ವಿವರಿಸ್ತಾರೆ, ಗೋಲಾಪ್ಗೆ ಅದು ಏನೂ ಅರ್ಥವಾಗೋದಿಲ್ಲ. ಗೋಲಾಪ್ಗೆ ಏನು ಅರ್ಥವಾಗೋದಿಲ್ಲ. ನಮ್ಮ ಅಳತೆಗಳೆಲ್ಲ ಅವಳಿಗೆ ಹೇಗೆ ತಿಳಿಬೇಕು? ಈ ಪಾತ್ರೆಯಲ್ಲಿ ಎಷ್ಟು ಹಾಲು ಹಿಡಿತದೆ ಅಂತ ಗೋಲಾಪ್ಗೆ ಹೇಗೆ ಗೊತ್ತಾಗಬೇಕು ಅಂತ. ಅಂತೂ ಅಂದಿಗೆ ಆ ವಿಷಯ ಅಲ್ಲಿಗೆ ನಿಂತಿತು. ಆದ್ರೆ ಇನ್ನೊಂದಿನ ರಾಮಕೃಷ್ಣರು ಗೋಲಾಪಳನ್ನ ವಿಚಾರಿಸಿದ್ರು, ಎಷ್ಟು ಹಾಲಿದೆ ಅಂತ. ಆಗ ಗೋಲಾಪ್ ಹೇಳಿದ್ಲು, ಒಂದು ಬಟ್ಲು ತುಂಬಾ ಹಾಲು ಇಲ್ಲಿಂದು, ಇನ್ನೊಂದು ಬಟ್ಲು ತುಂಬಾ ಹಾಲು ಕಾಳಿ ದೇವಸ್ಥಾನದಿಂದ ಬಂದದ್ದು ಅಂತ. ಸರಿ, ರಾಮಕೃಷ್ಣರಿಗೆ ಪುನಃ ದಿಗಿಲಾಯ್ತು. ಹೇಳ್ತಾರೆ, ಆಹ್, ಇಷ್ಟೊಂದು ಹಾಲೆ, ಎಲ್ಲಿ? ಈಗಲೇ ಕರೆದು ಕೇಳವಳನ್ನ ಅಂತ. ಶಾರದಾದೇವಿಯವರು ಬಂದ ತಕ್ಷಣ ರಾಮಕೃಷ್ಣರು ಕೇಳ್ತಾರೆ, ಈ ಬಟ್ಟಲು ಎಷ್ಟು ಹಾಲು ಹಿಡಿಸುತ್ತೆ? ಎಷ್ಟು ಸೇರು, ಎಷ್ಟು ಪಾವು, ಎಷ್ಟು ಚಟಾಕು ಅಂತ. ಶಾರದಾದೇವಿಯವರು ಹೇಳಿದ್ರು, ನನಗೆ ಸೇರು ಪಾವು ಚಟಾಕಿನ ವಿಷಯ ಏನೂ ಗೊತ್ತಿಲ್ಲ. ಅಲ್ಲದೆ ಈ ಲೆಕ್ಕಾಚಾರಗಳಿಗೆಲ್ಲ ಯಾರು ಗಮನ ಕೊಡ್ತಾ ಕೊಡ್ತಿರ್ತಾರೆ ಅಂತ. ಆದ್ರೆ ರಾಮಕೃಷ್ಣರಿಗೆ ಸಮಾಧಾನ ಆಗಲಿಲ್ಲ. ಅವರಿಗೆ ನಂಬಿಕೆ ಆಗಿಬಿಟ್ಟಿದೆ ಅದರಲ್ಲಿ ಹೆಚ್ಚು ಹಾಲಿದೆ ಅಂತ. ಹೇಳ್ತಾರೆ, ಇಷ್ಟೊಂದು ಹಾಲನ್ನು ಯಾರಾದ್ರೂ ಜೀರ್ಣಿಸ್ಕೊಳ್ಬಲ್ರೆ ನೋಡು, ಹೀಗಾದ್ರೆ ನನಗೆ ಅಜೀರ್ಣವಾಗಿ ಬಿಡುತ್ತೆ ಅಂತ. ನಿಜಕ್ಕೂ ಅವತ್ತು ಮಧ್ಯಾಹ್ನದಿಂದಲೇ ರಾಮಕೃಷ್ಣರಿಗೆ ಅಜೀರ್ಣ ಆಯ್ತು. ಪರಿಣಾಮವಾಗಿ ಅವತ್ತು ರಾತ್ರಿ ಊಟ ಬಿಡಬೇಕಾಯ್ತು. ಶಾರದಾದೇವಿಯವರು ಕೇವಲ ರವೆ ಗಂಜಿ ಮಾಡಿಕೊಡ್ಬೇಕಾಯ್ತು. ಈಗ ಗೋಲಾಪ್ಮ ಇದನ್ನೆಲ್ಲ ನೋಡಿ ಕಂಗಾಲಾದ್ಲು. ತನ್ನಿಂದಲೇ ಈ ಅಚಾತುರ್ಯ ಆಯ್ತು ಅಂತ ದುಃಖ ಪಟ್ಕೊಂಡು ಶಾರದಾದೇವಿಯವರಿಗೆ ಹೇಳ್ತಾಳೆ, ಅಮ್ಮ, ನೀವು ನನಗೆ ಸ್ವಲ್ಪ ಎಚ್ಚರಿಕೆ ಕೊಡಬಾರ್ದಾಗಿತ್ತೆ. ನನ್ನ ಅಚಾತುರ್ಯದಿಂದ ಅವರು ಇಂದು ರಾತ್ರಿ ಊಟ ಮಾಡಿದ ಹಾಗಾಯ್ತು ಅಂತ. ಆಗ ಶಾರದಾದೇವಿಯವರು ಅವಳಿಗೆ ವಿವರಿಸಿ ಹೇಳ್ತಾರೆ, ನೋಡು ಗೋಲಾಪ್, ಸರಿಯಾಗಿ ಊಟ ಮಾಡಿಸೋದಕ್ಕೋಸ್ಕರ ಒಂದು ಸುಳ್ಳು ಹೇಳಿದ್ರೆ ಅದರಿಂದ ಅಂಥ ದೋಷವೇನೂ ಇಲ್ಲ. ನಾನು ಹೀಗೆ ಪುಸಲಾಯಿಸಿ ಉಪಚಾರ ಮಾಡಿ ಅವರೊಂದಿಷ್ಟು ಸರಿಯಾಗಿ ಉಣ್ಣೋ ಹಾಗೆ ಮಾಡ್ತೇನೆ ಅಂತ. ಶಾರದಾದೇವಿಯವರ ಮಾತೃ ಹೃದಯ ಕೇವಲ ಔಪಚಾರಿಕ ಸತ್ಯಸಂಧತೆಗಿಂತ ಹೆಚ್ಚಾಗಿ ರಾಮಕೃಷ್ಣರ ಶರೀರಾರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಟ್ಟಿತ್ತು. ನಿಜವಾಗಿಯೂ ಈ ಬಗೆಯ ಪಾಲನೆ ಪೋಷಣೆಯಿಂದ ರಾಮಕೃಷ್ಣರ ಆರೋಗ್ಯ ಸುಧಾರಿಸಿತು. ಶರೀರದ ತೂಕ ಹೆಚ್ಚಿತು. ರಾಮಕೃಷ್ಣರು ಹಾಲಿನ ನಿಜವಾದ ಪ್ರಮಾಣವನ್ನ ನಿಖರವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ ಮತ್ತೆ ಮತ್ತೆ ವಿಚಾರಿಸಿದಾಗ ಶಾರದಾದೇವಿಯವರು ರಾಮಕೃಷ್ಣರ ಮನೋಭಾವವನ್ನೇ ಅನುಸರಿಸಿ ಉತ್ತರ ಕೊಟ್ಟಿದ್ದಾರೆ ಅನ್ನಬೇಕು. ಹೇಗೆ ಅಂದ್ರೆ, ಒಂದ್ಸಲ ಕಾಳಿ ದೇವಸ್ಥಾನದ ಖಜಾಂಚಿ ರಾಮಕೃಷ್ಣರ ತಿಂಗಳ ಸಂಬಳ ಕೊಡುವಾಗ ಸ್ವಲ್ಪ ಲೆಕ್ಕ ತಪ್ಪಾದ್ರಿಂದ ಕಡಿಮೆ ಕೊಟ್ಟ. ಅವರ ತಿಂಗಳ ಸಂಬಳ ಕೇವಲ 7 ರೂಪಾಯಿ. ಅಷ್ಟನ್ನ ಲೆಕ್ಕ ಹಾಕಿ ಕೊಡುವಾಗಲೂ ತಪ್ಪು ಮಾಡಿದ ಆ ಬೃಹಸ್ಪತಿ. ಈ ವಿಷಯ ಶಾರದಾದೇವಿಯವರಿಗೆ ತಿಳಿದು ಬಂದಾಗ
ಅವರು ರಾಮಕೃಷ್ಣರಿಗೆ ಹೇಳ್ತಾರೆ ಏನು ಅಂತಂದ್ರೆ, ಆ ಖಜಾಂಚಿಗೆ ಹೇಳಿ ಆದ ತಪ್ಪನ್ನು ಸರಿಪಡಿಸಿ ಬಾಕಿ ಹಣವನ್ನು ಕೊಡೋ ಹಾಗೆ ಮಾಡಬಹುದಲ್ಲ ಅಂತ. ಆದ್ರೆ ರಾಮಕೃಷ್ಣರು ಇದನ್ನೆಲ್ಲ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳದೆ ಹೇಳ್ತಾರೆ, ಬಾ ಬಾ, ನಾನು ಇಷ್ಟಕ್ಕೆಲ್ಲ ಲೆಕ್ಕಾಚಾರ ಹಾಕುತ್ತಾ ಕುಳಿತುಕೊಳ್ಳೆ, ನನ್ನಿಂದ ಅದೆಲ್ಲ ಸಾಧ್ಯವೇ ಇಲ್ಲ ಅಂತ. ಈ ಹಾಲಿನ ಸಂದರ್ಭದಲ್ಲೂ ಕೂಡ ಶಾರದಾದೇವಿಯವರು ಅದೇ ಭಾವದಿಂದ ಉತ್ತರ ಕೊಡ್ತಾರೆ, ನನಗೆ ಈ ಸೇರು ಪಾವು ಚಟಾಕಿನ ವಿಷಯ ಏನೂ ಗೊತ್ತಿಲ್ಲ, ಅಲ್ಲದೆ ಈ ಲೆಕ್ಕಾಚಾರಗಳಿಗೆಲ್ಲ ಯಾರು ಗಮನ ಕೊಡ್ತಿರ್ತಾರೆ, ನನ್ನಿಂದ ಸಾಧ್ಯವೇ ಇಲ್ಲ ಅದೆಲ್ಲ ಅಂತ. ಹೀಗೆ ರಾಮಕೃಷ್ಣರ ಮಾತನ್ನೇ ಉಪಯೋಗಿಸಿಕೊಂಡು ಅವರು ಹೆಚ್ಚು ಹಾಲು ಕುಡಿಯೋ ಹಾಗೆ ಮಾಡ್ತಿದ್ರು. ಅಲ್ಲದೆ ಶಾರದಾದೇವಿಯವರು ಹೀಗೆ ಉಪಚಾರ ಹೇಳಿ ಉಪಾಯವಾಗಿ ರಾಮಕೃಷ್ಣರಿಗೆ ಹೆಚ್ಚು ಹಾಲು ಕುಡಿಸಿ ಅವರ ದೇಹಾರೋಗ್ಯವನ್ನ ಸುಧಾರಿಸೋ ಉತ್ಸಾಹ ಪ್ರಯತ್ನ ಇದನ್ನು ಗಮನಿಸಿದಾಗ ಲೋಕದ ಇತರ ತಾಯಂದಿರು ತಮ್ಮ ಮಕ್ಕಳನ್ನ ಪುಸಲಾಯಿಸಿ ಉಣಿಸೋ ಚಿತ್ರ ನಮ್ ಕಣ್ಣಿಗೆ ಕಟ್ತದೆ. ಈ ತಾಯಂದ್ರು ಊಟ ಮಾಡೋದಕ್ಕೆ ಹಠ ಮಾಡೋ ತಮ್ಮ ಮುದ್ದು ಮಕ್ಕಳನ್ನ ಒಂದಿಷ್ಟು ಉಣಿಸಬೇಕಾದ್ರೆ ಎಷ್ಟೊಂದು ಅರ್ಥವಿಲ್ಲದ ಮಾತುಗಳನ್ನು ಆಡಬೇಕಾಗುತ್ತದೆ, ಎಷ್ಟೊಂದು ಗುಮ್ಮನ ಕಥೆಗಳನ್ನ ಹೇಳಬೇಕಾಗುತ್ತದೆ. ಇಂಥ ಸಂದರ್ಭದಲ್ಲಿ ಈ ತಾಯಂದಿರನ್ನೆಲ್ಲ ಸುಳ್ಳು ಹೇಳಿದವರು ಅಂತನ್ನೋ ಆರೋಪಕ್ಕೆ ಯಾರೋ ಗುರಿಪಡಿಸಲಾರರು, ಅಥವಾ ನುಣುಚಿಕೊಂಡು ಮಾತಾಡುವವರು ಅಂತನ್ನೋ ಆರೋಪಕ್ಕೆ ಯಾರೋ ಗುರಿಪಡಿಸಲಾರರು. ಅಲ್ಲದೆ ಅಂಥ ದುರ್ಭಾವನೆ ಈ ತಾಯಂದ್ರ ಮನಸ್ಸಿನಲ್ಲಿ ಇರೋದೂ ಇಲ್ಲ. ಬಾಲಕರನ್ನ ಬಾಲಭಾಷೆಯಿಂದಲೇ ರಂಜಿಸಬೇಕಾಗುತ್ತದೆ. ಹೀಗೆ ರಂಜಿಸ್ತಾ ಅವರನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಬೇಕಾಗುತ್ತದೆ. ಆದ್ರೆ ಬೆಳೆದು ದೊಡ್ಡದಾದ ಮೇಲೆ ಯಾವ ಮಕ್ಕಳು ಹೇಳೋದಿಲ್ಲ, ತಮ್ಮ ತಾಯಿ ಸುಳ್ಳು ಮಾತು ಹೇಳಿ ನಮ್ಮನ್ನು ಬೆಳೆಸಿದ್ಲು ಅಂತ. ಬದಲಾಗಿ ತಮ್ಮ ತಾಯಿಯ ಕುರಿತಾಗಿ ಕೇವಲ ಮಧುರ ಸ್ಮೃತಿಯನ್ನಿಟ್ಕೊಂಡಿರ್ತಾರೆ. ಶಾರದಾದೇವಿಯವರು ಕೂಡ ತಾಯಿತನದ ಮಧುರ ವಚನಗಳಿಂದ ರಂಜಿಸ್ತಾ ರಾಮಕೃಷ್ಣರಿಗೆ ಉಣಬಡಿಸ್ತಾರೆ. ಅವರು ರಾಮಕೃಷ್ಣರಿಗೆ ಅನ್ನವನ್ನ ಹೆಚ್ಚಾಗಿ ತಿನ್ನಿಸೋ ಉಪಾಯವನ್ನ ನೋಡಬೇಕು. ತಟ್ಟೆಯಲ್ಲಿ ಅನ್ನವನ್ನು ಚೆನ್ನಾಗಿ ಕೈಯಿಂದ ಒತ್ತಿ ಕಣ್ಣಿಗೆ ಕಡಿಮೆಯಾಗಿ ಕಾಣೋ ಹಾಗೆ ಮಾಡ್ತಿದ್ರು. ರಾಮಕೃಷ್ಣರು ಅನ್ನದ ರಾಶಿಯನ್ನು ಕಂಡೇ ದಿಗಿಲು ಬೀಳದಿರ್ಲಿ ಅಂತ. ಈಗ ಶಾರದಾದೇವಿಯವರ ಮಾತೃ ಹೃದಯದ ಉದ್ದೇಶವೇನೋ ಒಳ್ಳೆಯದಿರಬಹುದು, ಆದ್ರೆ ರಾಮಕೃಷ್ಣರ ಮನಸ್ಥಿತಿಯೇ ಬೇರೆ. ಅವರ ನೈತಿಕ ಮನೋಭಾವ ತುಂಬ ಕಟ್ಟುನಿಟ್ಟದ್ದು. ಅವರ ಸತ್ಯ ಪ್ರಜ್ಞೆಯ ಮುಂದೆ ಯಾವ ರಾಜಿಯ ಮಾತು ನಡೆಯೋ ಹಾಗಿರಲಿಲ್ಲ. ವೈಯಕ್ತಿಕ ಅನುಕೂಲಕ್ಕೋಸ್ಕರ ಆದರ್ಶವನ್ನ ಕೆಳಮಟ್ಟಕ್ಕೆ ಎಳೆಯೋದು ಅವರಿಂದ ಸಾಧ್ಯವೇ ಇರಲಿಲ್ಲ. ಶಾರದಾದೇವಿಯವರು ರಾಮಕೃಷ್ಣರು ಅಂತರಂಗದಲ್ಲಿ ಆತ್ಮದೃಷ್ಟಿಯಿಂದ ಒಂದಾಗಿರಬಹುದು, ಅನ್ಯೋನ್ಯವಾಗಿರಬಹುದು, ಮತ್ತು ಅವರ ಭಿನ್ನ ದೃಷ್ಟಿ ಭಿನ್ನಾಭಿಪ್ರಾಯಗಳು ಕೂಡ ತೋರಿಕೆಯವೇ ಇರಬಹುದು. ಆದರೂ ಕೂಡ ಈ ತೋರಿಕೆಯ ಭಿನ್ನಾಭಿಪ್ರಾಯದಿಂದ ಕೆಲವು ಸಲ ವಿಶೇಷ ಸನ್ನಿವೇಶಗಳು ಹುಟ್ಟಿಕೊಳ್ತಿದ್ವು. ಈಗ ಉದಾಹರಣೆಗೆ ನಾವು ಆಗಲೇ ರಾಮಕೃಷ್ಣರು ಹಾಲಿನ ಸತ್ಯಾಂಶವನ್ನು ತಿಳಿದಾಗ ತಕ್ಷಣ ಅವರಿಗೆ ಸತ್ಯವಾಗಿಯೂ ಅಜೀರ್ಣವಾದ ಘಟನೆಯನ್ನ ನೋಡಿದ್ದೇವೆ. ಹಾಗೆಯೇ ಇನ್ನೊಂದು ಸ್ವಾರಸ್ಯಕರವಾದ ಘಟನೆ ಇದೆ. ಒಂದ್ಸಲ ಏನಾಯಿತು ಅಂತಂದ್ರೆ, ರಾಮಕೃಷ್ಣರು ಊಟವಾದ ಮೇಲೆ ಒಂದಿಷ್ಟು ಓಮವನ್ನು ಅಥವಾ ಜೀರಿಗೆ ಜಾತಿಯ ಬೀಜವನ್ನು, ಅದನ್ನ ಅಜವಾನ್ ಅಂತ ಹೇಳ್ತಾರೆ, ಅದನ್ನು ತಿಂತಿದ್ರು. ಬಂಗಾಳದಲ್ಲಿ ಈ ರೂಢಿ ಇದೆ. ಈ ಬಗೆಯ ಸಂಬಾರಗಳೆಲ್ಲ ತುಂಬಾ ಜೀರ್ಣಕಾರಿ. ಆದ್ರಿಂದ ಊಟವಾದ ಮೇಲೆ ಒಂದಿಷ್ಟು ಅದನ್ನ ಬಾಯಿಗೆ ಹಾಕಿಕೊಳ್ಳೋದು ಒಂದು ಪದ್ಧತಿಯಾಗಿದೆ.
ಅದು ಉಂಡು ಬಾಯಿಗೆ ಒಗ್ಗರಣೆಯೂ ಆಯಿತು, ಹಾಗೆಯೇ ಜೀರ್ಣಕಾರಿಯೂ ಆಯಿತು. ಅವತ್ತಿನ ದಿನ ರಾಮಕೃಷ್ಣರ ಕೋಣೆಯಲ್ಲಿ ಇಟ್ಟಿರ್ತಿದ್ದ ಆ ಬೀಜಗಳು ಮುಗಿದು ಹೋಗಿತ್ತು. ಅದಕ್ಕಾಗಿ ಅವರು ನಹಬತಿಗೆ ಶಾರದಾದೇವಿಯವರ ಬಳಿಗೆ ಬಂದು ಕೇಳಿದ್ರು. ಶಾರದಾದೇವಿಯವರು ತತ್ಕಾಲಕ್ಕೆ ಬೇಕಾದಷ್ಟನ್ನು ಕೊಟ್ಟದ್ದಲ್ಲದೆ ಒಂದು ಕಾಗದದಲ್ಲಿ ಒಂದಷ್ಟನ್ನ ಪೊಟ್ನ ಕಟ್ಟಿ ಇದನ್ನ ಇಟ್ಕೊಳ್ಳಿ ಅಂತ ಕೊಟ್ರು. ರಾಮಕೃಷ್ಣರು ಅದನ್ನು ತೆಗೆದುಕೊಂಡು ತಮ್ಮ ಕೋಣೆಯ ಕಡೆಗೆ ಹೊರಟರು. ಆದರೆ ಅವರು ತ್ಯಾಗಿ ಅಲ್ವೇ, ಮದುವೆ ಆದರೂ ವಿರಾಗಿ ಅಲ್ವೇ, ಸರ್ವಸಂಗ ಪರಿತ್ಯಾಗ ಮಾಡಿದ್ದೇವೆಂದು ವ್ರತ ತೊಟ್ಟವರಲ್ವೇ. ಆದ್ರಿಂದ ಅವರು ತಮ್ಮ ಬಳಿಯಲ್ಲಿ ಏನನ್ನು ನಾಳೆಗಾಗಿ ಸಂಗ್ರಹವಾಗಿ ಇಟ್ಕೊಳ್ಳಕೂಡದಲ್ವೇ. ಆದರೆ ಈಗ ಅವರು ಪತ್ನಿ ಕಟ್ಟಿಕೊಟ್ಟ ಪಟ್ನವನ್ನ ನಾಳೆಗಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ. ನಿಜಕ್ಕೂ ಇದೊಂದು ನಿಯಮೋಲ್ಲಂಘನೆ. ಆಶ್ಚರ್ಯ ಏನು ಅಂತಂದ್ರೆ, ಅವರು ಪತ್ನಿಯಿಂದ ಈ ಪಟ್ನವನ್ನ ಪಡೆಯುವಾಗ ಇದು ನಿಯಮೋಲ್ಲಂಘನೆ ಅಂತ ಅನಿಸದೇ ಇದ್ರೂ ಕೂಡ ತೆಗೆದುಕೊಂಡು ಬರೋವಾಗ ಆ ನಿಯಮೋಲ್ಲಂಘನೆ ತನ್ನ ದುಷ್ಪರಿಣಾಮವನ್ನ ಅವರ ಮೇಲೆ ಬೀರಿಯೇ ಬಿಟ್ಟಿತು. ಏನಾಯ್ತು ಅಂತಂದ್ರೆ, ಯಾವುದೋ ಒಂದು ಅವ್ಯಕ್ತ ಶಕ್ತಿ ಅವರನ್ನ ನಹಬತ್ತಿನ ದಕ್ಷಿಣದಲ್ಲಿ ಹರಿಯೋ ಗಂಗೆಯ ಕಡೆಗೆ ತಳ್ಳಿಕೊಂಡು ಹೋಗ್ತಾ ಇದೆ. ಅವರು ತಮ್ಮ ಕೋಣೆಯ ಕಡೆಗೆ ಹೋಗಬೇಕಾದವರು ಗಂಗೆಯ ಕಡೆಗೆ ಹೋಗ್ತಿದ್ದಾರೆ. ಈಗ ಅವರಿಗೆ ತಮ್ಮ ಕೋಣೆಯ ಕಡೆಗಿನ ದಾರಿಯೇ ತಪ್ಪಿ ಹೋಗಿದೆ. ಯಾಕೆ ಹೀಗೆ? ಕೊಂಚವೇ ಕೊಂಚ ಆದರ್ಶದ ದಾರಿ ತಪ್ಪಿದ್ದರಿಂದ ಈಗ ಕೋಣೆಯ ದಾರಿ ತಪ್ಪಿ ಹೋಗಿದೆ. ದಾರಿ ತಪ್ಪಿ ಗಂಗೆಯ ದಡಕ್ಕೆ ಬಂದು ಬಿಟ್ಟಿದ್ದಾರೆ. ಇನ್ನೊಂದು ಹೆಜ್ಜೆ ಹಾಕಿದ್ರೆ ಗಂಗೆಗೆ ಬಿದ್ದು ಮುಳುಗಿಯೇ ಹೋಗ್ತಾರೆ. ಗಂಗೆಯಾದ್ರೂ ತುಂಬಿ ಹರಿತಿದ್ದಾಳೆ. ರಾಮಕೃಷ್ಣರು ತಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತ ಅನ್ನೋದನ್ನ ಗಮನಿಸಿದ್ರು. ಇನ್ನೊಂದು ಹೆಜ್ಜೆ ಮುಂದಿಟ್ರೆ ಗಂಗೆಯ ಪಾಲಾಗೋದೇ ಖಂಡಿತ. ತಕ್ಷಣ ಜಗನ್ಮಾತೆಯನ್ನ ನೆನೆಸ್ಕೊಂಡ್ರು. ಅಮ್ಮ, ನಾನೇನೀಗ ಮುಳುಗಿ ಹೋಗ್ಲೆ ಅಂತ. ಶಾರದಾದೇವಿಯವರಿಗೆ ಅವರ ಕೂಗು ಕೇಳಿಸಿತು. ಪರಿಸ್ಥಿತಿಯ ಅರಿವಾಯ್ತು. ಆದ್ರೆ ಮಾಡೋದೇನು? ಅವರಿಗೆ ಹೊರಬರೋದಕ್ಕೆ ನಾಚಿಕೆ. ಆದ್ರೆ ಸುಮ್ಮನಿರಲು ಸಾಧ್ಯವಿಲ್ಲ. ಪುಣ್ಯಕ್ಕೆ ಆ ವೇಳೆಗೆ ಆ ದಾರಿಯಾಗಿ ಒಬ್ಬ ಅರ್ಚಕ ಬಂದ. ಅವನ ಮೂಲಕ ಹೃದಯರಾಮನನ್ನ ಕರೆಯಿಸಿಕೊಂಡ್ರು. ಆಗಿನ್ನೂ ಹೃದಯರಾಮ ದಕ್ಷಿಣೇಶ್ವರದಲ್ಲೇ ಇದ್ದ. ಹೃದಯರಾಮ ಹೋಗಿ ರಾಮಕೃಷ್ಣರ ಕೈ ಹಿಡಿದು ಕೋಣೆ ಕರೆತಂದ. ಶಾರದಾದೇವಿಯವರು ಒಳ್ಳೆಯ ಉದ್ದೇಶದಿಂದಲೇ ಕೊಟ್ಟ ಒಂದು ಪಟ್ಟಣ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಯಿತು. ಆದ್ರಿಂದ ಶಾರದಾದೇವಿಯವರ ಮಾತೃಹೃದಯದ ಔದಾರ್ಯವೇ ಬೇರೆ, ರಾಮಕೃಷ್ಣರ ಕಟ್ಟುನಿಟ್ಟಿನ ಆದರ್ಶ ಪರಿಪಾಲನೆಯ ಮನೋಭಾವವೇ ಬೇರೆ. ಈ ಸಂದರ್ಭದಲ್ಲಿ ನಾವು ಒಂದು ವಿಷಯವನ್ನ ಆಲೋಚಿಸಿ ನೋಡಬೇಕು. ಏನು ಅಂತಂದ್ರೆ, ಶಾರದಾದೇವಿಯವರಿಗೆ ಈ ದೈವಿ ವ್ಯಕ್ತಿಯ ಸೇವೆ ಮಾಡೋದು ಎಷ್ಟು ಕಷ್ಟವಾಗಿತ್ತು ಅಂತ. ಸ್ವಲ್ಪ ಹೆಚ್ಚಾದರೂ ಕಷ್ಟ, ಸ್ವಲ್ಪ ಕಡಿಮೆ ಆದರೂ ಕಷ್ಟ. ಆದರೂ ಕೂಡ ಶಕ್ತಿಯ ಆವಿರ್ಭಾವವಾದ ಶಾರದಾದೇವಿಯವರು ದೈವಿ ವ್ಯಕ್ತಿಯಾದ ರಾಮಕೃಷ್ಣರ ಸೇವೆಯನ್ನ ಸಮರ್ಪಕವಾಗಿ ಮಾಡೋದಕ್ಕೆ ಸಮರ್ಥರಾಗಿದ್ರು, ಹಾಗೆ ಮಾಡಿದ್ರು ಕೂಡ. ಶಾರದಾದೇವಿಯವರು ಪತಿ ರಾಮಕೃಷ್ಣರ ಸೇವೆಯನ್ನೇ ತಮ್ಮ ಜೀವನದ ಏಕೈಕ ಧ್ಯೇಯವನ್ನಾಗಿಟ್ಟುಕೊಂಡಿದ್ರು ಕೂಡ ಇತರ ಭಕ್ತರೇನಾದರೂ ಆ ಸೇವಾವಕಾಶವನ್ನ ಅಪೇಕ್ಷಿಸಿದಲ್ಲಿ ಅವರಿಗೆ ಆ ಅವಕಾಶವನ್ನ ಒದಗಿಸಿಕೊಡುವಲ್ಲಿ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಅಂತಹ ಸಂದರ್ಭ ಬಂದಾಗ ಅವರು ತಮಗೆಷ್ಟೇ ಅಪ್ರಿಯವಾಗಲಿ ಕಷ್ಟವಾಗಲಿ ಇತರರಿಗೆ ಆ ಅವಕಾಶವನ್ನು ಒದಗಿಸಿಕೊಡ್ತಿದ್ರು. ಒಮ್ಮೆ ಗೋಲಾಪ್ಮ ತಾನು ರಾಮಕೃಷ್ಣರ ರಾತ್ರಿಯ ಊಟವನ್ನ ಬಡಿಸೋದಾಗಿ ತನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಳು.
ಸರಿ, ಶಾರದಾದೇವಿಯವರು ಅಂದಿನಿಂದ ಅವಳಿಗೆ ಆ ಅವಕಾಶವನ್ನ ಬಿಟ್ಟುಕೊಟ್ರು. ಇದರ ಪರಿಣಾಮ ಏನು ಅಂತಂದ್ರೆ, ಅಲ್ಲಿಯವರೆಗೆ ದಿನಕ್ಕೆ ಒಂದು ಸಲವಾದರೂ ರಾಮಕೃಷ್ಣರ ದರ್ಶನವಾಗ್ತಿತ್ತು. ಅಂದಿನಿಂದ ಅದು ತಪ್ಪಿ ಹೋಯಿತು. ಈ ಗೋಲಾಪ್ಮ ಒಳ್ಳೆಯವಳೇನೋ ನಿಜ. ಅವಳು ರಾಮಕೃಷ್ಣರ ಕೃಪೆಯಿಂದ ಆಧ್ಯಾತ್ಮಿಕ ಜೀವನದಲ್ಲಿ ಸಾಕಷ್ಟು ಉನ್ನತಿಗೇರಿದವಳೆ. ಅವಳಿಗೆ ರಾಮಕೃಷ್ಣರ ಮೇಲೂ ಶಾರದಾದೇವಿಯವರ ಮೇಲೂ ಅಪಾರ ಭಕ್ತಿ ವಿಶ್ವಾಸ ಇತ್ತು. ಆದರೂ ಅವಳಿಗೆ ಯುಕ್ತಾಯುಕ್ತ ಪ್ರಜ್ಞೆ ಕಡಿಮೆ. ತಾನು ಆಡೋ ಮಾತು ಇತರರ ಮನಸ್ಸಿಗೆ ಸಂತೋಷ ಕೊಡುತ್ತೆಯೇ ಅಥವಾ ನೋವುಂಟು ಮಾಡುತ್ತೆಯೇ ಅಂತ ತಿಳಿದುಕೊಳ್ಳುವ ಶಕ್ತಿ ಇಲ್ಲ. ಒಂದು ಮಾತಿನಲ್ಲಿ ಹೇಳೋದಾದ್ರೆ ಸ್ವಲ್ಪ ತೆರೆದ ಬಾಯಿ. ಕೆಲವು ಸಲ ಅವಳು ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದಲೇ ಏನಾದ್ರೂ ಒಂದು ಸುದ್ದಿ ತಂದು ಹೇಳಿಬಿಡ್ತಾಳೆ. ಆದ್ರೆ ಅದರಿಂದ ವಿಪರೀತವೇ ಆಗುತ್ತೆ. ಅವಳಿಗದು ಗೊತ್ತಾಗೋದಿಲ್ಲ. ಒಂದ್ಸಲ ಅವಳು ಶಾರದಾದೇವಿಯವರ ಹತ್ರ ಹೇಳ್ತಾಳೆ, ಅಮ್ಮ, ಮನಮೋಹನನ ತಾಯಿ ಹೇಳ್ತಾಳೆ, ರಾಮಕೃಷ್ಣರು ಎಷ್ಟೊಂದು ದೊಡ್ಡ ತಪಸ್ವಿಗಳು, ವಿರಾಗಿಗಳು. ಆದ್ರೆ ಅವರ ಪತ್ನಿ ಮಾತ್ರ ಮೈ ತುಂಬ ಒಡವೆ ಇಟ್ಕೊಳ್ತಾರೆ. ಇದೆಲ್ಲ ಚೆನ್ನಾಗಿರುತ್ತೆ ಅಂತ ಹೀಗೆ ಟೀಕೆ ಮಾಡ್ತಾಳೆ ಅಂತ ಹೇಳ್ತಾಳೆ ಗೋಲಾಪ್. ಈ ಅಪ್ರಿಯ ವರ್ತಮಾನವನ್ನ ತಿಳಿಸದೇ ಇದ್ದಿದ್ರೂ ಏನೋ ನಷ್ಟ ಇರುತ್ತಿರ್ಲಿಲ್ಲ. ಆದ್ರೆ ಗೋಲಾಪಳ ಬಾಯಿ ನಿಲ್ಲಬೇಕಲ್ಲ, ಹೇಳೇ ಬಿಟ್ಲು. ಶಾರದಾದೇವಿಯವರದ್ದು ಮುಗ್ಧ ಮನಸ್ಸು. ಅವರ ಅಂಥ ಮನಸ್ಸಿನ ಮೇಲೆ ಇಂಥ ಮಾತು ಎಂಥ ಪರಿಣಾಮ ಬೀರುತ್ತದೆ ಅಂತ ತಿಳಿಯುವಷ್ಟು ಪ್ರಜ್ಞೆ ಇಲ್ಲ ಗೋಲಾಪ್ಗೆ. ಪರಿಣಾಮ ಸ್ವಲ್ಪ ಶೋಚನೀಯವಾಗಿಯೇ ಇತ್ತು. ಶಾರದಾದೇವಿಯವರು ಈ ಟೀಕೆಯನ್ನ ತಾಳಲಾರದೆ ತಮ್ಮ ಎಲ್ಲ ಒಡವೆಗಳನ್ನು ಕಳಚಿಟ್ಬಿಟ್ರು. ಮರುದಿನ ಗೋಲಾಪ್ಮ ನೋಡ್ತಾಳೆ, ಶಾರದಾದೇವಿಯವರ ಮೈ ಮೇಲೆ ಆಭರಣಗಳೇ ಇಲ್ಲ. ಅವಳಿಗೆ ತಾನೆಂಥ ಕೆಲಸ ಮಾಡಿದೆ ಅಂತ ಆಗ ಗೊತ್ತಾಗಿ ದುಃಖವಾಯಿತು. ಇಷ್ಟೊಂದು ಸಣ್ಣ ಮಾತನ್ನೆಲ್ಲ ಮನಸ್ಸಿಗೆ ಹಚ್ಕೊಳ್ಬಾರ್ದು ಅಂತ ವಾದಿಸಿದಳು. ಗೋಲಾಪ್ ಹೀಗೆ ಬೇಡಿಕೊಂಡದ್ರಿಂದ ಶಾರದಾದೇವಿಯವರು 2 ಬಳೆ, ಬೆಂಡೋಲೆ, ನತ್ತು ಇಷ್ಟನ್ನು ಹಾಕಿಕೊಂಡ್ರು. ಉಳಿದವುಗಳನ್ನು ಎತ್ತಿಟ್ರು. ಮುಂದೆ ಈ ಆಭರಣಗಳನ್ನ ತೊಡೋ ಸಂದರ್ಭವೇ ಬರಲಿಲ್ಲ. ಯಾಕೆಂದ್ರೆ ಇನ್ನು ಕೆಲವೇ ತಿಂಗಳಲ್ಲಿ ಶ್ರೀರಾಮಕೃಷ್ಣರಿಗೆ ಕ್ಯಾನ್ಸರ್ ಕಾಯಿಲೆ ಬರುತ್ತದೆ. ಆಗ ಅವರು ಈ ಆಭರಣಗಳ ವಿಚಾರ ಯೋಚಿಸೋದಕ್ಕೆ ಸಾಧ್ಯವಿರಲಿಲ್ಲ. ಈ ಮಾತು ಹಾಗಿರ್ಲಿ, ಗೋಲಾಪ್ಮ ರಾಮಕೃಷ್ಣರಿಗೆ ರಾತ್ರಿ ಊಟ ಕೊಡ್ತಿದ್ದವಳು. ಹಾಗೆಯೇ ಗಂಟೆಗಟ್ಟಲೆ ಶ್ರೀರಾಮಕೃಷ್ಣರ ಬಳಿಯಲ್ಲೇ ಇದ್ದು ಅವರಿಂದ ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳ್ತಾ ಕುಳಿತು ಬಿಡ್ತಿದ್ಲು. ರಾತ್ರಿ 10 ಗಂಟೆ ಆದ್ರೂ ಹಿಂತಿರುಗ್ತಿರ್ಲಿಲ್ಲ. ಇದರಿಂದ ಶಾರದಾದೇವಿಯವರಿಗೆ ತುಂಬಾ ಅನಾನುಕೂಲವಾಗ್ತಿತ್ತು. ಯಾಕೆ ಅಂದ್ರೆ ಅವರು ಅವಳ ಊಟವನ್ನ ಇಟ್ಟುಕೊಂಡು ಕಾಯ್ತಾ ಕುಳಿತಿರ್ಬೇಕಾಗ್ತಿತ್ತು. ಒಂದು ದಿನ ಶಾರದಾದೇವಿಯವರು ಬೇಸರಿಸಿಕೊಂಡು ಹೇಳಿದ್ರು, ಅವಳು ಊಟವನ್ನು ಬೆಕ್ಕು ತಿಂದ್ಕೊಂಡು ಹೋಗ್ಲಿ, ನಾನಂತೂ ಕಾಯ್ತಾ ಕುಳಿತಿರ್ಲಾರೆ ಅಂತ. ಇದು ರಾಮಕೃಷ್ಣರಿಗೆ ತಿಳಿದು ಬಂತು. ಅವರು ಗೋಲಾಪ್ಗೆ ಬೇಗ ಹಿಂತಿರುಗೋ ಹಾಗೆ ಎಚ್ಚರಿಕೆ ಹೇಳಿದ್ರು. ಈ ಮಧ್ಯೆ ಒಂದು ದಿನ ಒಬ್ಬಳು ಭಕ್ತೆ ಶಾರದಾದೇವಿಯವರನ್ನ ಒರಟಾಗಿ ಕೇಳ್ತಾಳೆ, ನೀವು ಯಾಕೆ ರಾಮಕೃಷ್ಣನ ಕೋಣೆಗೆ ಹೋಗೋದು ಅಂತ. ಮುಗ್ಧ ಮನಸ್ಸಿನ ಶಾರದಾದೇವಿಯವರು ಈ ಪ್ರಶ್ನೆಗೆ ಏನು ಅಂತ ಉತ್ತರ ಕೊಡಬೇಕು. ಅಲ್ಲದೆ ಆಕೆ ಪ್ರಶ್ನೆ ಕೇಳಿದ್ದಾದ್ರೂ ಹೇಗೆ, ತುಂಬಾ ಒರಟಾಗಿ. ಭಕ್ತರೆಲ್ಲರೂ ಒಂದೇ ತೆರನಾಗಿರೋದಿಲ್ಲ. ಕೆಲವರು ಒರಟು, ಕೆಲವರು ನಯ, ಕೆಲವರು ಪ್ರಾಮಾಣಿಕರು, ಕೆಲವರು ತೋರಿಕೆಯವರು. ಆದರೆ ಶಾರದಾದೇವಿಯವರ ಮಾತೃ ಹೃದಯ ಎಲ್ಲರನ್ನೂ ಪ್ರಾಮಾಣಿಕವಾಗಿಯೇ ಸ್ವೀಕರಿಸುತ್ತದೆ, ಪ್ರಾಮಾಣಿಕವಾಗಿಯೇ ಆಧರಿಸುತ್ತದೆ. ಇಲ್ಲಿ ಕೂಡ ಆ ಮಹಿಳಾ ಭಕ್ತೆ ಹಾಗೆ ಕೇಳಿದ್ದಕ್ಕೆ ಶಾರದಾದೇವಿಯವರು ಏನು ಅರ್ಥ ಮಾಡಿಕೊಂಡ್ರು ಅಂದ್ರೆ,
ಅವಳು ರಾಮಕೃಷ್ಣರ ಸೇವಾವಕಾಶವನ್ನು ಬಯಸಿದ್ದಾಳೆ ಅಂತ. ಸರಿ, ಅವರ ಮಾತೃ ಹೃದಯ ತ್ಯಾಗಕ್ಕೆ ಸದಾ ಸಿದ್ಧ. ಕೆಲವು ದಿನಗಳ ಮಟ್ಟಿಗೆ ಆ ಮಹಿಳೆಗೆ ರಾಮಕೃಷ್ಣರ ಸೇವಾವಕಾಶ ಕಲ್ಪಿಸಿಕೊಟ್ರು. ಇಲ್ಲಿ ಶಾರದಾದೇವಿಯವರು ಆ ಮಹಿಳೆ ಆಡಿದ ಒರಟು ಮಾತುಗಳಿಗಾಗಿ ಕೋಪಿಸಿಕೊಳ್ಳಿಲ್ಲ. ಅಷ್ಟೇ ಅಲ್ಲ, ಆ ಮಾತಿನ ಹಿನ್ನೆಲೆಯಲ್ಲಿರೋ ಭಾವವನ್ನ ಗ್ರಹಿಸಿ ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿದ್ದನ್ನ ನಾವು ಗಮನಿಸಬೇಕು. ಮಾತೃ ಹೃದಯಕ್ಕೆ ಈ ಬಗೆಯ ಭಾವಗ್ರಹಣ ಸಾಮರ್ಥ್ಯ ತುಂಬಾ ಸಹಜ. ಶಾರದಾದೇವಿಯವರ ಭಾವಗ್ರಹಣ ಸಾಮರ್ಥ್ಯವನ್ನ ಇನ್ನೂ 2 ಉದಾಹರಣೆಗಳ ಮೂಲಕ ತಿಳಿಯಬಹುದು. ಒಮ್ಮೆ ದಕ್ಷಿಣೇಶ್ವರದಿಂದ 4-5 ಮೈಲು ದೂರದ ಪಾಣಿಹಾಟಿ ಅನ್ನೋ ಊರಲ್ಲಿ ದಂಡ ಮಹೋತ್ಸವ ಅಂತನ್ನೋ ವೈಷ್ಣವ ಜಾತ್ರೆ. ಇದು ಸುಮಾರು ಮೇ ಜೂನ್ ತಿಂಗಳಲ್ಲಿ ನಡೆಯೋ ಜಾತ್ರೆ. 1885ನೇ ವರ್ಷದ ಜಾತ್ರೆ ಸಮೀಪಿಸ್ತಾ ಇದೆ. ರಾಮಕೃಷ್ಣರು ಹಿಂದೆ ಈ ಜಾತ್ರೆಗೆ ಅನೇಕ ಸಲ ಹೋಗಿ ಭಾಗವಹಿಸಿದ್ರು. ಇದು ಅವರ ಯುವಕ ಶಿಷ್ಯರು ದಕ್ಷಿಣೇಶ್ವರಕ್ಕೆ ಬರುವ ಮೊದಲಿನ ಮಾತು. ಆಮೇಲೆ ಅವರು ಆ ಜಾತ್ರೆಗೆ ಹೋಗಿರಲಿಲ್ಲ. ಈಗ ಹಲವಾರು ಜನ ಇಂಗ್ಲಿಷ್ ವಿದ್ಯಾಭ್ಯಾಸ ಮಾಡಿದ ಯುವಕ ಶಿಷ್ಯರು ಬಂದಿದ್ದಾರೆ. ಇವರು ಕೂಡ ಆ ಜಾತ್ರೆಯನ್ನ ನೋಡಬೇಕು ಅಂತ ರಾಮಕೃಷ್ಣರ ಅಪೇಕ್ಷೆ. ಒಂದು ದಿನ ಅವರನ್ನೆಲ್ಲ ಕರೆದು ಹೇಳ್ತಾರೆ, ನೋಡಿ, ಜಾತ್ರೆ ಅಂದ್ರೆ ಭಗವದ್ ಆನಂದದ ಸಂತೆ. ಈ ಸಂತೆಯಲ್ಲಿ ಕೇವಲ ಭಗವನ್ ನಾಮವನ್ನ ನಿರಾತಂಕವಾಗಿ ವಿನಿಮಯ ಮಾಡಿಕೊಳ್ತಾರೆ. ನೀವು ಬಂಗಾಳದ ನವತರಣರು ಇಂಥದ್ದನ್ನ ನೋಡಿಯೇ ಇಲ್ಲ. ಬನ್ನಿ, ಹೋಗಿ ನೋಡ್ಕೊಂಡು ಬರೋಣ ಅಂತ. ಸರಿ, 25 ಜನ ಭಕ್ತರು ಜಾತ್ರೆಗೆ ಹೊರಡೋದಿಕ್ಕೆ ಸಿದ್ಧರಾದ್ರು. ಆನಂದ ಮೂರ್ತಿಯಾದ ರಾಮಕೃಷ್ಣರ ಜೊತೆಗೆ ಜಾತ್ರೆಗೆ ಹೋಗೋದಕ್ಕೆ ಎಲ್ರಿಗೂ ಉತ್ಸಾಹ. 3 ದೋಣಿಗಳನ್ನ ಬಾಡಿಗೆ ಗೊತ್ತು ಮಾಡಿದ್ರು. ಕೆಲವು ಸ್ತ್ರೀ ಭಕ್ತರು ಮುಂಜಾನೆಯೇ ಬಂದು ಅಡಿಗೆ ತಯಾರಿಸಿದ್ರು. ಬೆಳಿಗ್ಗೆ ಸುಮಾರು 9:30-10 ಗಂಟೆ ಹೊತ್ತಿಗೆ ಎಲ್ಲರೂ ಊಟ ಮುಗಿಸಿ ಜಾತ್ರೆಗೆ ಹೊರಡೋದಕ್ಕೆ ಸಿದ್ಧರಾದ್ರು. ಈ ಮಧ್ಯೆ ಒಬ್ಬಳು ಸ್ತ್ರೀ ಭಕ್ತೆ ರಾಮಕೃಷ್ಣರನ್ನ ಕೇಳಿದ್ಲು, ಶಾರದಾದೇವಿಯವರು ತಮ್ಮ ಜೊತೆಗೆ ಬರಬಹುದೇ ಹೇಗೆ ಅಂತ. ಆಗ ರಾಮಕೃಷ್ಣರು ಹೇಳಿದ್ರು, ಅವಳಿಗೆ ಬರಬೇಕು ಅನ್ನೋ ಮನಸ್ಸಿದ್ರೆ ಬರ್ಲಿ ಅಂತ. ಈ ಮಾತು ಶಾರದಾದೇವಿಯವರಿಗೆ ತಿಳಿದಾಗ ಅವರು ಆ ಭಕ್ತರಿಗೆ ಹೇಳಿದ್ರು, ಅವ್ರ ಜೊತೆಗೆ ಹಲವಾರು ಜನ ಹೋಗ್ತಿದ್ದಾರೆ. ಸಾಲದ್ದಕ್ಕೆ ಜಾತ್ರೆ ಅಂದಮೇಲೆ ಜನಸಂದಣಿ ಕಿಕ್ಕಿರಿದಿರ್ತದೆ. ಅಲ್ಲದೆ ದೋಣಿ ತುಂಬಾ ಜನ. ಆ ಗುಂಪಿನ ಮಧ್ಯೆ ಕುಳಿತುಕೊಂಡು ಮತ್ತಲ್ಲಿಂದ ಇಳಿದು ಜಾತ್ರೆ ನೋಡ್ಕೊಂಡು ಬರೋದು ನನ್ನಿಂದ ಸಾಧ್ಯವಾಗದ ಮಾತು. ನಾನು ಬರೋದಿಲ್ಲ, ನೀವೆಲ್ಲ ಹೋಗಿ ಬನ್ನಿ ಅಂತ. ಸರಿ, ಎಲ್ಲರೂ ಹೊರಟರು. ಆ 25 ಜನ ತರುಣ ಭಕ್ತರು 2 ದೋಣಿಗಳಲ್ಲಿ ಕುಳಿತರು. ಇನ್ನೊಂದು ದೋಣಿಯಲ್ಲಿ ರಾಮಕೃಷ್ಣರು ಕುಳಿತರು ಮತ್ತು ಆ ಮಹಿಳಾ ಭಕ್ತರು ಅವರ ಜೊತೆಯಲ್ಲಿಯೇ ಕುಳಿತರು. ದೋಣಿ ಸಾಗಿತು. ಎಲ್ಲರೂ ಪಾಣಿಹಾಟಿ ತಲುಪಿದ್ರು. ಮನದಣಿಯೇ ಜಾತ್ರೆ ನೋಡಿಕೊಂಡು ರಾತ್ರಿ 8:00ವರೆಗೆ ದಕ್ಷಿಣೇಶ್ವರಕ್ಕೆ ಹಿಂತಿರುಗಿದ್ರು. ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗ ರಾಮಕೃಷ್ಣರು ಒಬ್ಬ ಸ್ತ್ರೀ ಭಕ್ತಳ ಹತ್ರ ಹೇಳ್ತಾರೆ, ಅಬ್ಬಾ, ಏನು ಜನಸಂದಣಿ! ಅಲ್ಲದೆ ಆ ಎಲ್ಲ ಜನರ ಕಣ್ಣುಗಳು ನನ್ನ ಕಡೆಗೆ ನೆಟ್ಟಿದ್ವು. ನಾನು ಯಾವಾಗಲೂ ಆನಂದದಿಂದ ಮತ್ತನಾಗಿರುತ್ತಿದ್ದರಿಂದ ಅವರೆಲ್ಲ ನನ್ನನ್ನೇ ನೆಟ್ಟ ದೃಷ್ಟಿಯಿಂದ ನೋಡ್ತಿದ್ರು. ಅವಳು ಬರದೆ ಬಹಳ ಒಳ್ಳೆ ಕೆಲಸ ಮಾಡಿದ್ಲು. ಅವಳು ನನ್ನ ಜೊತೆಯಲ್ಲಿ ಇದ್ದದ್ದನ್ನ ಆ ಜನ ಏನಾದ್ರೂ ನೋಡಿದ್ರೆ ಅವರು ಅಂದುಕೊಳ್ತಿದ್ರು, ಆಗೋ ನೋಡಿ, ಹಂಸಿಯರು ಬಂದಿದ್ದಾರೆ ಅಂತ. ನಿಜಕ್ಕೂ ಅವಳು ಬಹಳ ಬುದ್ಧಿವಂತೆ ಅಂತ. ಹೀಗೆ ಶಾರದಾದೇವಿಯವರು ತಮ್ಮ ಜೊತೆಗೆ ಬರದೇ ಇದ್ದುದನ್ನ ಬಹಳ ಮೆಚ್ಚಿಕೊಂಡ್ರು. ರಾಮಕೃಷ್ಣರ ಈ ಮಾತನ್ನ ಆ ಸ್ತ್ರೀ ಭಕ್ತರು ಶಾರದಾದೇವಿಯವರಿಗೆ ತಿಳಿಸಿದಾಗ ಶಾರದಾದೇವಿಯವರು ಹೇಳ್ತಾರೆ, ಅವರು ನನ್ನನ್ನ ಬರ ಹೇಳಿದ ಕ್ರಮ ನೋಡಿಯೇ ನಾನು ಅರಿತುಕೊಂಡು ಬಿಟ್ಟೆ, ಅದು ಅವರ ಹೃತ್ಪೂರ್ವಕವಾದ ಒಪ್ಪಿಗೆ ಅಲ್ಲ ಅಂತ. ಅವರಿಗೆ ನಾನು ಬರೋದು ಎಷ್ಟು ಬಿದ್ದಿದ್ರೆ ಅವ್ರು ಹೇಗೆ ಹೇಳ್ತಿದ್ರು ಗೊತ್ತೇನೋ,
ಬರ್ಲಿ, ಖಂಡಿತವಾಗಿ ನಮ್ ಜೊತೆ ಅವಳು ಬರ್ಲಿ ಅಂತ. ಆದ್ರೆ ಅವ್ರೇನ್ ಹೇಳಿದ್ರು, ಅವಳಿಗೆ ಬರಬೇಕು ಅಂತ ಮನಸ್ಸಿದ್ರೆ ಬರ್ಲಿ ಅಂತ. ನಿರ್ಧಾರ ತೆಗೆದುಕೊಳ್ಳೋ ಜವಾಬ್ದಾರಿಯನ್ನ ನನಗ್ ಬಿಟ್ರು. ನಾನು ನಿರ್ಧಾರ ಮಾಡಿದೆ, ಹೋಗದೆ ಇದ್ರೆ ಒಳ್ಳೇದು ಅಂತ. ಹೀಗೆ ಶಾರದಾ ದೇವಿಯವರು ರಾಮಕೃಷ್ಣರ ವಾಕ್ಯಾರ್ಥವನ್ನ ತೆಗೆದುಕೊಳ್ಳದೆ ಇಂಗಿತಾರ್ಥವನ್ನ ಗ್ರಹಿಸಿದ್ದನ್ನ ನಾವು ಗಮನಿಸಬೇಕು. ಇದನ್ನ ಗಮನಿಸಿಯೇ ರಾಮಕೃಷ್ಣರು ಆ ಸ್ತ್ರೀ ಭಕ್ತರ ಮುಂದೆ ಪತ್ನಿಗೆ ತಮ್ಮ ಯೋಗ್ಯತಾ ಪತ್ರ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತಾರೆ. ನಿಜಕ್ಕೂ ಅವಳು ಬಹಳ ಬುದ್ಧಿವಂತೆ ಅಂತ. ಹಾಗೆಯೇ ಅದೇ ರಾತ್ರಿ ಊಟದ ವೇಳೆ ಶ್ರೀರಾಮಕೃಷ್ಣರು ತಮ್ಮ ಪತ್ನಿಯ ಭಾವಗ್ರಹಣ ಸಾಮರ್ಥ್ಯದ ಕುರಿತಾಗಿ ಇನ್ನೊಂದು ಘಟನೆಯನ್ನು ಹೇಳ್ತಾರೆ. ನೋಡಿ, ಒಮ್ಮೆ ಒಬ್ಬ ಮಾರ್ವಾಡಿ ಭಕ್ತ ಇಲ್ಲಿಗೆ ಬಂದ. ಅವನ ಹೆಸರು ಲಕ್ಷ್ಮೀನಾರಾಯಣ. ಆತ ನನಗೆ ನನ್ನ ಖರ್ಚಿಗೋಸ್ಕರ 10,000 ರೂಪಾಯಿ ಕೊಡೋದಾಗಿ ಹೇಳಿದ. ಈ ಮಾತು ಕೇಳಿದ ತಕ್ಷಣವೇ ಯಾರೋ ನನ್ನ ತಲೆಯನ್ನ ಗರಗಸದಿಂದ ಕತ್ತರಿಸ್ತಿರೋ ಹಾಗನಿಸ್ತು. ನಾನು ಜಗನ್ಮಾತೆಗೆ ಹೇಳಿದೆ, ಅಮ್ಮ ಅಮ್ಮ, ಇದೇನಮ್ಮ, ಬಹುಕಾಲದ ಮೇಲೆ ಪುನಃ ನನಗೆ ಹೀಗೆ ಆಸೆ ತೋರಿಸಿ ನನ್ನನ್ನ ಪ್ರಲೋಭನಗೊಳಿಸ್ತಿದೀಯಾ ಅಂತ. ಈ ಹೊತ್ತಿಗೆ ನನಗೊಂದು ಆಲೋಚನೆ ಬಂತು. ಈಗ ಅವಳನ್ನು ಕರೆದು ಅವಳ ಮನಸ್ಸನ್ನ ಪರೀಕ್ಷೆ ಮಾಡೋಣ ಅಂತ. ಅವಳನ್ನು ಕರೆದು ಹೇಳಿದೆ, ನೋಡು, ಈತ ನನಗೆ 10,000 ರೂಪಾಯಿ ಕೊಡಬೇಕು ಅಂತ ಬಂದಿದ್ದಾನೆ. ಆದ್ರೆ ನಾನು ಬೇಡ ಅನ್ನೋದ್ರಿಂದ ಆತ ನಿನಗೆ ಕೊಡೋದಾಗಿ ಹೇಳ್ತಿದ್ದಾನೆ. ನೀನ್ ಯಾಕೆ ತೆಗೆದುಕೋಬಾರ್ದು ಅಂತ. ನಾನು ಹೀಗೆ ಅವಳನ್ನ ಕೇಳಿದ ತಕ್ಷಣವೇ ಅವಳು ಹೇಳ್ತಾಳೆ, ಅದ್ಹೇಗಾದೀತು? ಆ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ನಾನು ತೆಗೆದುಕೊಂಡ್ರೂ ಕೂಡ ಅದು ನೀವು ತೆಗೆದುಕೊಂಡದ್ದಕ್ಕೆ ಸಮ ಅಲ್ವೇ? ಯಾಕೆಂದ್ರೆ ಅದನ್ನ ನಾನು ತೆಗೆದುಕೊಂಡ್ರು ಅದನ್ನು ಉಪಯೋಗಿಸುವುದು ನಿಮಗಾಗಿಯೇ ಅಲ್ವೇ? ಆದ್ರಿಂದ ಅದನ್ನ ನೀವೇ ಸ್ವೀಕರಿಸಿದಾಗ ಆಗ್ತದೆ. ಅಲ್ಲದೆ ಜನ ನಿಮ್ಮನ್ನ ಗೌರವಿಸೋದು ನಿಮ್ಮ ತ್ಯಾಗ ವೈರಾಗ್ಯವನ್ನ ನೋಡಿ. ಆದ್ರಿಂದ ಈ ಹಣವನ್ನ ಸ್ವೀಕರಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೀಗೆ ಹೇಳ್ಬಿಟ್ಲು. ಅವಳ ಈ ಮಾತುಗಳಿಂದ ನನ್ನ ತಲೆಯ ಮೇಲಿನ ಒಂದು ದೊಡ್ಡ ಭಾರವನ್ನ ಇಳಿಸಿದ ಹಾಗಾಯ್ತು ಅಂತ. ಹೀಗೆ ರಾಮಕೃಷ್ಣರು ತಮ್ಮ ಪತ್ನಿಯ ಬುದ್ಧಿಮತ್ತೆಯನ್ನ ಮೆಚ್ಚಿಕೊಳ್ತಾರೆ. ಈಗ ನಾವು ಈ ಘಟನೆಗಳನ್ನ ಬೇರೆ ಬೇರೆ ದೃಷ್ಟಿಯಿಂದ ಅವಲೋಕಿಸಿದ್ದೇ ಆದ್ರೆ ಶಾರದಾದೇವಿಯವರ ಘನತೆಯ ಪರಿಚಯವಾಗ್ತದೆ ನಮಗೆ. ಶಾರದಾದೇವಿಯವರೇನಾದ್ರೂ ಘನತೆ ಗಾಂಭೀರ್ಯವಿಲ್ಲದ ಸರ್ವೇ ಸಾಮಾನ್ಯ ಮಹಿಳೆಯಂತಾಗಿದ್ರೆ ಈ ಎರಡು ಸನ್ನಿವೇಶಗಳಲ್ಲಿ ಅವರು ಯಾವ ರೀತಿಯ ಪ್ರತಿಕ್ರಿಯೆ ತೋರಬಹುದಾಗಿತ್ತು ಅನ್ನೋದನ್ನ ನಾವು ನಿತ್ಯ ಜೀವನದಲ್ಲಿ ನಡೆಯುವ ಪ್ರಸಂಗಗಳ ಆಧಾರದ ಮೇಲೆ ಊಹಿಸಿ ತಿಳಿಯಬಹುದು. ರಾಮಕೃಷ್ಣರು ಅವಳಿಗೆ ಬರಬೇಕು ಅನ್ನೋ ಮನಸ್ಸಿದ್ರೆ ಬರ್ಲಿ ಅಂತ ಹೇಳಿದಾಗ ಸಾಮಾನ್ಯ ಸ್ತ್ರೀಯಾಗಿದ್ರೆ ತಕ್ಷಣ ಜಾತ್ರೆಗೆ ಹೊರಟು ನಿಲ್ಲುತ್ತಿದ್ಲು. ಯಾಕೆ ಅಂದ್ರೆ ಅವರು ಬರ್ಲಿ ಅಂತ ಹೇಳಿದಾರಲ್ಲ ಅಂತ. ಅವಳು ಸಾಮಾನ್ಯ ಸ್ತ್ರೀ ಆದ್ರಿಂದ ಜಾತ್ರೆಗೆ ಹೋಗಬೇಕು ಅನ್ನೋ ತವಕವನ್ನ ತಡೆದು ಹಿಡಿದುಕೊಂಡಿರಲಾರಳು. ಆದ್ರಿಂದ ಆ ಆಸೆಯನ್ನ ಈಡೇರಿಸಿಕೊಳ್ಳೋದಿಕ್ಕೆ ಈ ಬರ್ಲಿ ಅನ್ನೋ ಶಬ್ದವನ್ನೇ ಪ್ರಧಾನವಾಗಿ ತೆಗೆದುಕೊಂಡು ಅದನ್ನೇ ಅನುಮತಿ ಅಂತ ತಿಳಿದುಕೊಂಡು ಜಾತ್ರೆಗೆ ಹೊರಟು ನಿಂತು ಬಿಡ್ತಾಳೆ. ಆದ್ರೆ ಅಸಾಮಾನ್ಯ ಪ್ರಜ್ಞೆಯ ಶಾರದಾದೇವಿಯವರು ಬರಬೇಕು ಅನ್ನೋ ಮನಸ್ಸಿದ್ರೆ ಬರ್ಲಿ ಅನ್ನೋ ಈ ವಾಕ್ಯದಲ್ಲಿ ಮನಸ್ಸಿದ್ರೆ ಅನ್ನೋ ಈ ಶಬ್ದವನ್ನ ವಿಶೇಷವಾಗಿ ಮನಸ್ಸಿಗೆ ತೆಗೆದುಕೊಳ್ತಾರೆ. ಮನಸ್ಸಿಗೆ ತೆಗೆದುಕೊಂಡು ಚೆನ್ನಾಗಿ ವಿಶ್ಲೇಷಿಸಿ ನೋಡ್ತಾರೆ. ಹೇಗೆ? ಅವಳಿಗೆ ಮನಸ್ಸಿದ್ರೆ ಬರ್ಲಿ ಅಂದ್ರೆ ಏನರ್ಥ? ತಮಗ ಮನಸ್ಸು ಇಲ್ಲ ಅಂತ ಅರ್ಥ. ತಮಗ ಅಂಥ ಒಪ್ಪಿಗೆ ಇಲ್ಲ ಅಂತ ಅರ್ಥ ಅಂತ ಹೀಗೆ ವಿಶ್ಲೇಷಣೆ ಮಾಡಿ ಜಾತ್ರೆಗೆ ಹೋಗೋದಿಲ್ಲ. ಹೋಗೋ ಆಸೆ ಇದ್ರೂ ಕೂಡ ಹೋಗೋದಿಲ್ಲ. ಯಾಕೆ? ಅಪಾರ ಪ್ರಜ್ಞೆ ಇದ್ದುದ್ರಿಂದ ಮಾತಿನ ಇಂಗಿತವನ್ನ ಗ್ರಹಿಸಬಲ್ರು ಮತ್ತು ಅಪಾರ ಸಂಯಮ ಇದ್ದುದ್ರಿಂದ ಜಾತ್ರೆಗೆ ಹೋಗೋ ಆಸೆಯನ್ನ ತಡೆದು ಹಿಡಿದುಕೊಂಡಿರಬಲ್ರು. ಈಗ ಶಾರದಾ ದೇವಿಯವರು ಸಾಮಾನ್ಯ ಮಹಿಳೆಯಂತಾಗಿದ್ರೆ
ವಾದ ಮಾಡಬಹುದಾಗಿತ್ತು. ತುಂಬ ತರ್ಕಬದ್ಧ ವಾದವನ್ನೇ ಮಾಡಬಹುದಾಗಿತ್ತು. ಲೋಕ ಸಮ್ಮತವಾದ ವಾದವನ್ನೇ ಮಾಡಬಹುದಾಗಿತ್ತು. ಹೇಗೆ ಅಂತಂದ್ರೆ, ಏನೀಗ ನಾನು ಅವ್ರ ಜೊತೆ ಜಾತ್ರೆಗೆ ಬಂದ್ರೆ ಅದರಲ್ಲೇನ್ ತಪ್ಪು? ಗಂಡ ಹೆಂಡ್ರು ಜೊತೆ ಜೊತೆಯಾಗಿ ಜಾತ್ರೆಗೆ ಹೋಗೋದು ಲೋಕ ಪದ್ಧತಿಗೆ ವಿರುದ್ಧವಾದ್ದೇನು ಅಲ್ವಲ್ಲ? ಅಲ್ಲದೆ ರಾಮಕೃಷ್ಣರ ಜೊತೆ ಅಷ್ಟೊಂದು ಜನ ಸ್ತ್ರೀ ಭಕ್ತಿಯರು ಹೋಗ್ತಿರುವಾಗ ಅವರ ಮಧ್ಯೆ ನಾನು ಒಬ್ಬಳು ಸೇರಿಕೊಂಡ್ರೆ ಆ ದೋಣಿಗೆ ಭಾರವಾಗ್ತದೆಯೇ? ಅಲ್ಲದೆ ಅವರು ಹೇಳ್ತಿರ್ಲಿಲ್ವೇ, ಒಂದೇ ಕಡೆ ಕೂತು ಕೂತು ಸಂಧಿವಾತ ಬಂದ್ಬಿಡುತ್ತೆ ಅಂತ, ಅಡ್ಡಾಡಿಕೊಂಡು ಬಾ ಅಂತ. ಈಗಲೂ ಹಾಗೆಯೇ ಸ್ವಲ್ಪ ಅಡ್ಡಾಡಿಕೊಂಡು ಬಂದಾಗುತ್ತೆ, ಜೊತೆಗೆ ದೇವರ ದರ್ಶನ ಮಾಡ್ಕೊಂಡು ಬಂದಾಗೂ ಆಗುತ್ತೆ. ಆಮೇಲೆ ಅವ್ರು ಹೇಳ್ತಾರೆ, ಹಂಸಿಯರು ಬಂದಿದ್ದಾರೆ ನೋಡಿ ಅಂತ ಜನ ಆಡಿಕೊಳ್ತಾರೆ ಅಂತ. ಜನಗಳ ಮಾತಿಗೆ ಅಂಜಿಕೊಂಡು ಕುಳಿತ್ರೆ ನಾವು ಕುಳಿತೇ ಇರಬೇಕಾಗುತ್ತೆ. ಎಲ್ಲಿಗೂ ಹೋಗೋ ಹಾಗಿಲ್ಲ, ಬರೋ ಹಾಗಿಲ್ಲ. ಅಲ್ಲದೆ ಈ ಜನರ ಬಾಯಿಗೆ ಬೀಗ ಹಾಕೋದಕ್ಕಾಗುತ್ತೆ? ಜನ ಎಲ್ಲದಕ್ಕೂ ಏನಾದ್ರೂ ಒಂದು ಹೇಳೇ ಹೇಳ್ತಾರೆ ಅಂತ ಶಾರದಾ ದೇವಿಯವರು ಸಾಮಾನ್ಯ ಮಹಿಳೆಯಂತೆ ವಾದ ಮಾಡಬಹುದಾಗಿತ್ತು. ಜೊತೆಗೆ ಆ ಮಾರ್ವಾಡಿಯ ಘಟನೆಯಲ್ಲೂ ಕೂಡ ಹೀಗೆ ವಾದ ಮಾಡಬಹುದಾಗಿತ್ತು. ಹೇಗೆ ಅಂತಂದ್ರೆ, ರಾಮಕೃಷ್ಣರೇ ಸ್ವತಃ ಹೇಳಿಲ್ವೇ, ನನಗಂತೂ ಬೇಡ, ನೀನ್ ಯಾಕೆ ತೆಗೆದುಕೋಬಾರ್ದು ಅಂತ. ಆದ್ರಿಂದ ಆ ಹಣವನ್ನು ತೆಗೆದುಕೊಳ್ಳೋದು ಸರಿಯೇ. ಅಲ್ಲದೆ ಆ ಮಾರ್ವಾಡಿ ಭಕ್ತ ತುಂಬಾ ಭಕ್ತಿಯಿಂದ ಕೊಡ್ತಿದ್ದಾನೆ, ಅವನಾಗಿಯೇ ಕೊಡ್ತಿದ್ದಾನೆ, ಯಾಕೆ ತೆಗೆದುಕೋಬಾರದು? ಅಲ್ಲದೆ ರಾಮಕೃಷ್ಣರೇನೋ ತ್ಯಾಗಿಗಳು, ವಿರಾಗಿಗಳು, ಅವ್ರು ಬೇಡ ಅನ್ನೋದು ಸಹಜವೇ. ಆದ್ರೆ ಅವರೆಷ್ಟೇ ವಿರಾಗಿಗಳಾದ್ರೂ ಊಟದ ಹೊತ್ತಿಗೆ ಒಂದಿಷ್ಟು ಉಣ್ಲೇಬೇಕಲ್ಲ, ಅದನ್ನ ನಾನು ಮಾಡಿ ಹಾಕ್ಬೇಕಲ್ಲ. ಅಲ್ಲದೆ ಹಲವಾರು ಭಕ್ತರು ಬೇರೆ, ಅವರಿಗೆಲ್ಲ ಮಾಡಿ ಹಾಕ್ಬೇಕಲ್ಲ. ಜನ ಜಾಸ್ತಿ ಆದ ಹಾಗೆ ದೊಡ್ಡ ದೊಡ್ಡ ಪಾತ್ರೆಗಳು ಬೇಕಾಗುತ್ತವೆ, ಇನ್ನೂ ಏನೇನೋ ಅನುಕೂಲತೆಗಳು ಬೇಕಾಗುತ್ತವೆ. ಇವೆಲ್ಲ ಎಷ್ಟು ಅವಶ್ಯಕ ಅಂತ ಮಾಡಿ ಹಾಕೋರಿಗೆ ಗೊತ್ತು. ಆದ್ರಿಂದ ನಾನೀಗ ತಾನಾಗಿಯೇ ಬಂದ ಹಣವನ್ನ ತೆಗೆದುಕೊಂಡ್ರೆ ಅದರಲ್ಲಿ ದೋಷವೇನಿದೆ? ಅಲ್ಲದೆ ಅವನು ತಾನು ಉದ್ಧಾರ ಆಗಬೇಕು ಅಂತ ಆ ದಾನ ಮಾಡ್ತಿದ್ದಾನೆ. ಆದ್ರೆ ನಾವು ಅದನ್ನ ಸ್ವೀಕರಿಸಿದ್ರೆ ತಾನೇ ಅವನು ಉದ್ಧಾರವಾಗೋದು. ಆದ್ರಿಂದ ಆ ಹಣವನ್ನ ತೆಗೆದುಕೊಳ್ಳೋದೇ ಸರಿ ಅಂತ ಹೀಗೆಲ್ಲ ವಾದ ಮಾಡಬಹುದಾಗಿತ್ತು. ಮತ್ತು ಈ ವಾದ ಸರಣಿ ತರ್ಕಬದ್ಧವೂ ಆಗಿದೆ, ಯುಕ್ತಿಯುಕ್ತವೂ ಆಗಿದೆ. ಅಲ್ಲದೆ ಲೋಕದ ಜನ ಕೂಡ ಈ ವಾದಕ್ಕೆ ತಮ್ಮ ಸಮ್ಮತಿಯನ್ನ ಕೊಡುತ್ತದೆ. ಆದ್ರೆ ನಿಜಕ್ಕೂ ನೋಡಿದ್ರೆ ಆ ಜಾತ್ರೆಯ ಘಟನೆಯೇ ಆಗಲಿ, ಈ ಮಾರ್ವಾಡಿ ಹಣದ ಘಟನೆಯಾಗಲಿ ಕೇವಲ ವಾದದಿಂದ ಒಪ್ಪಿಸಬಹುದಾದಂತಹ ವಿಷಯವಲ್ಲ. ಇದನ್ನ ಪರಿಶುದ್ಧ ವಿವೇಕದಿಂದ ತಿಳಿದುಕೊಳ್ಳಬೇಕಾದ ವಿಷಯ, ವಿವೇಕದಿಂದ ಬಗೆಹರಿಸಬೇಕಾದ ವಿಷಯ. ಆದ್ರಿಂದ ಅಸಾಮಾನ್ಯ ವಿವೇಕಿಗಳಾದ, ಅಸಾಮಾನ್ಯ ಪ್ರಜ್ಞಾವಂತರಾದ ಶಾರದಾ ದೇವಿಯವರು ಹೀಗೆ ಲೌಕಿಕವಾದ ರೀತಿಯಲ್ಲಿ ವಾದ ಮಾಡುವವರಲ್ಲ. ಯಾಕೆಂದ್ರೆ ಒಂದನೇದಾಗಿ ಅವರು ಕೇವಲ ಶಬ್ದಗ್ರಾಹಿಗಳಲ್ಲ, ಭಾವಗ್ರಾಹಿಗಳು. ಎರಡನೇದಾಗಿ ಅವರು ಸಂಪೂರ್ಣವಾಗಿ ತಮ್ಮ ವೈಯಕ್ತಿಕ ಸುಖ ಚಾಪಲ್ಯಗಳಿಂದ ವಿಮುಕ್ತರಾದವರು. ಮೂರನೇದಾಗಿ ಅವರು ತಮ್ಮ ಪತಿಯ ಮನೋವರ್ತಿಯಾಗಿದ್ದುಕೊಂಡು ಅವರ ಜೀವನ ಸಂದೇಶಗಳನ್ನ ಯಶಸ್ವಿಯಾಗಿ ಬೆಳಗುವಲ್ಲಿ ಸಹಕಾರ ನೀಡಬಂದವರು. ಆದ್ರಿಂದ ಅವರ ಗಮನವೆಲ್ಲ ತಮ್ಮ ದಿವ್ಯ ಅವತಾರದ ಧ್ಯೇಯೋದ್ದೇಶಗಳನ್ನ ಪರಿಪೂರ್ಣವಾಗಿ ಪ್ರಕಟಗೊಳಿಸೋದ್ರ ಕಡೆಗೆ ವಿನ ಕೇವಲ ಲೌಕಿಕ ವಾದ ವಿವಾದ ಮಾಡ್ತಾ ತಮ್ಮ ವೈಯಕ್ತಿಕ ಸುಖ ಸಂತೋಷಗಳನ್ನ ಈಡೇರಿಸಿಕೊಳ್ಳೋದ್ರ ಕಡೆಗಿರಲಿಲ್ಲ. ದಕ್ಷಿಣೇಶ್ವರದ ಅವಧಿಯಲ್ಲಿ ಶಾರದಾ ದೇವಿಯವರಿಗೆ ಆದಂತಹ ಅನುಭವಗಳು ನಾನಾ ತೆರನಾದವುಗಳು. ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ಸಾಧನೆ ಮಾಡಿ ನಿಜವಾದ ಭಗವದ್ ಅನುಭವ ಮಾಡಿಕೊಂಡ ಸಿದ್ಧರ ಸಂಪರ್ಕ ಮಾಡಿದಾಗ ನಮಗೂ ಆ ಅಲೌಕಿಕ ಅನುಭವ ಒಂದಿಷ್ಟಾದ್ರೂ ಆಗದೆ ಇರದು. ಶಾರದಾ ದೇವಿಯವರು ಸ್ವಯಂ ಅನುಭಾವಿಗಳಾಗಿರೋ ವಿಚಾರ ಬೇರೆ. ಆದರೆ ಅಂತಂಥ ಅನುಭಾವಿಗಳ ಸಂಪರ್ಕದಿಂದ ಅವರಿಗುಂಟಾದ ಅನುಭವಗಳೇ ಬೇರೆ. ಆ ದಿವ್ಯ ದಕ್ಷಿಣೇಶ್ವರದಲ್ಲಿ ಅಂದು ಬಗೆ ಬಗೆಯ ಆಧ್ಯಾತ್ಮಿಕ ಸಾಧಕರ ಮತ್ತು ಸಿದ್ಧರ ಸಮ್ಮೇಳನವೇ ನಡೆದಿತ್ತು. ಅನೇಕ ಮಂದಿ ಉತ್ಸಾಹಪೂರ್ಣ ಭಕ್ತರು
ಆಧ್ಯಾತ್ಮಿಕವಾಗಿ ಮುಂದುವರೆದ ಭಕ್ತರು ಶ್ರೀರಾಮಕೃಷ್ಣರಿಂದ ಆಕರ್ಷಿತರಾಗಿ ಅವರ ಸುತ್ತಮುತ್ತ ನೆರೆದಿದ್ದರು ಅಂದ್ರೆ ಅದೊಂದು ದೊಡ್ಡ ವಿಷಯವಲ್ಲ. ಆದರೆ ಆ ದಕ್ಷಿಣೇಶ್ವರಕ್ಕೆ ಅವರ ಬಳಿಗೆ ಬಗೆ ಬಗೆಯ ಸಿದ್ಧರು, ಸಾಧಕರು, ಅದರಲ್ಲಿ ಪುರುಷರು ಇದ್ರು, ಸ್ತ್ರೀಯರು ಇದ್ರು. ಇವರು ಪ್ರವಾಹ ರೂಪದಿಂದ ಬಂದು ಅಲ್ಲಿ ಕೆಲ ದಿನ ಇದ್ದು ಒಂದು ಆಧ್ಯಾತ್ಮಿಕ ಉತ್ಸವದ ವಾತಾವರಣವೇ ನಿರ್ಮಿತವಾಗಿತ್ತು. ಅವರಲ್ಲಿ ಎಷ್ಟೋ ಜನರ ವಿವರ ಯಾರಿಗೂ ತಿಳಿಯದು. ಅವರಲ್ಲಿ ಅತ್ಯಂತ ಪ್ರಸಿದ್ಧರಾದವರ ವಿಷಯವನ್ನ ನಾವು ರಾಮಕೃಷ್ಣರ ಜೀವನ ಚರಿತ್ರೆಯಲ್ಲಿ ನೋಡಬಹುದು. ಭೈರವಿ ಬ್ರಾಹ್ಮಣಿಯ ವಿಷಯವನ್ನ ನಾವಾಗಲೇ ತಿಳಿದಿದ್ದೇವೆ. ತಮಾಷೆ ಏನು ಅಂತಂದ್ರೆ, ಎಲ್ಲರೂ ಆ ಸಚ್ಚಿದಾನಂದ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ ಮಾಡುವವರೇ ಆದರೂ ಕೂಡ ಅವರ ಹೊರಗಡೆಯ ವ್ಯಕ್ತಿತ್ವದಲ್ಲಿ ಎಷ್ಟೊಂದು ವ್ಯತ್ಯಾಸ, ಅವರ ಮನೋಭಾವದ ಅಭಿವ್ಯಕ್ತಿಯಲ್ಲಿ ಎಷ್ಟೊಂದು ಪ್ರಕಾರಗಳು. ದಕ್ಷಿಣೇಶ್ವರಕ್ಕೆ ಇನ್ನೊಬ್ಬಳು ಭೈರವಿ ಬಂದಿದ್ಲು. ಈ ಭೈರವರೆಲ್ಲ ಶಿವಭಕ್ತರು. ಭೈರವ ಅಂದ್ರೆ ಶಿವನ ಒಂದು ರುದ್ರ ಭಯಂಕರ ರೂಪ. ಈ ಭೈರವನ್ನ ಆರಾಧಿಸೋ ಸಾಧಕರನ್ನು ಕೂಡ ಭೈರವಿ ಅಂತಲೇ ಕರೀತಾರೆ. ಒಂದು ದಿನ ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ ಹೇಳಿದ್ರು, ನೋಡು, ಇವತ್ತು ಒಬ್ಬಳು ಭೈರವಿ ಬರ್ತಾಳೆ, ಅವಳಿಗೆ ಕೊಡೋದಕ್ಕೆ ಒಂದು ತುಂಡು ಹೊಸ ಬಟ್ಟೆಗೆ ಕಾವಿ ಬಣ್ಣ ಹಾಕಿಟ್ಟಿರು ಅಂತ. ಆ ಭೈರವಿಯನು ತಾನು ಬರೋದಾಗಿ ರಾಮಕೃಷ್ಣರಿಗೆ ಪತ್ರ ಬರೆದಿರಲಿಲ್ಲ. ಆದರೂ ರಾಮಕೃಷ್ಣರಿಗೆ ಅವರ ದಿವ್ಯ ದೃಷ್ಟಿಗೆ ಅದು ತಿಳಿದು ಬಂದಿದೆ ಅನ್ನೋ ವಿಚಾರ ಬೇರೆ. ಅಂದು ಕಾಳಿ ಪೂಜೆ ಮುಗಿಯುವ ವೇಳೆಗೆ ಆ ಭೈರವಿ ಬಂದೇ ಬಿಟ್ಲು. ಬಂದವಳೆ ಶ್ರೀರಾಮಕೃಷ್ಣರ ಜೊತೆ ಬಹಳ ಹೊತ್ತು ಸಂಭಾಷಣೆ ನಡೆಸಿದ್ಲು. ಅವಳು ದಕ್ಷಿಣೇಶ್ವರದಲ್ಲೇ ಕೆಲ ದಿನ ಉಳಿದುಕೊಂಡ್ಲು. ಅವಳ ಸ್ವಭಾವ ಸ್ವಲ್ಪ ಬಿರುಸು, ಕೋಪಿಷ್ಟೆ. ಅವಳು ಅಲ್ಲಿರೋವಷ್ಟು ದಿನ ಶಾರದಾದೇವಿಯವರನ್ನ ರಕ್ಷಿಸೋ ಜವಾಬ್ದಾರಿಯನ್ನು ಬೇರೆ ತಾನೇ ಹೊತ್ಕೊಂಡಿದ್ದಾಳೆ. ಜೊತೆಗೆ ಅವರಿಗೆ ಕೆಲಸವನ್ನೂ ಕೊಡ್ತಾಳೆ. ಒಂದು ದಿನ ಹೇಳ್ತಾಳೆ, ನೋಡು, ನನಗೋಸ್ಕರ ರಾತ್ರಿ ಒಂದಿಷ್ಟು ಅಕ್ಕಿಯನ್ನ ನೀರಿನಲ್ಲಿ ನೆನೆ ಹಾಕಿ ಇಟ್ಟಿರು. ನೋಡಿಕೋ, ನೀನದನ್ನ ಮಾಡದೆ ಹೋದ್ರೆ ನಾನು ನನ್ನ ಈ ತ್ರಿಶೂಲದಿಂದ ನಿನ್ನನ್ನ ಇರಿದು ಸಾಯಿಸಿ ಬಿಡ್ತೇನೆ ಅಂತ. ಶಾರದಾದೇವಿಯವರು ಹೆದರಿ ನಡುಗಿದ್ರು. ಆದ್ರೆ ರಾಮಕೃಷ್ಣರು ಅವರಿಗೆ ಸಮಾಧಾನ ಹೇಳಿದ್ರು, ಏನು ಹೆದರ್ಕೋಬೇಡ, ಅವಳೊಬ್ಬಳು ನಿಜವಾದ ಭೈರವಿ, ಆದ್ರಿಂದ ಅವಳ ಸ್ವಭಾವವೂ ಹಾಗೆಯೇ ಭಯಂಕರ ಉರಿಕಾರ ಅಂತ. ಅಂತೂ ಶಾರದಾದೇವಿಯವರಿಗೆ ಇದೊಂದು ಭಯಂಕರ ಅನುಭವ. ಇನ್ನೊಂದು ದಿನ ಶ್ರೀರಾಮಕೃಷ್ಣರು ಶಾರದಾದೇವಿಯವರನ್ನ ಪರೀಕ್ಷೆ ಮಾಡಬೇಕು ಅಂತ ಇಷ್ಟಪಡ್ತಾರೆ. ಯಾಕೆ ಆ ಪರೀಕ್ಷೆ ಅದು ಅಂತಂದ್ರೆ, ಅವರು ತಮ್ಮ ಆಧ್ಯಾತ್ಮಿಕ ಉನ್ಮತ್ತತೆಯನ್ನ ಎಷ್ಟರ ಮಟ್ಟಿಗೆ ಮೆಚ್ಚಬಲ್ಲವರಾಗಿದ್ದಾರೆ ಅಂತ ತಿಳಿದುಕೊಳ್ಳೋದಕ್ಕೆ. ಆ ದಿನ, ಪರೀಕ್ಷೆಯ ದಿನ, ರಾಮಕೃಷ್ಣರು ಶಾರದಾದೇವಿಯವರಿಗೆ ತಮ್ಮ ಕೋಣೆಯ ನೆಲವನ್ನ ಗುಡಿಸಿ ಹಾಸಿಗೆ ಸರಿಪಡಿಸಿ ತಾಂಬೂಲ ತಯಾರಿಸಿಡೋ ಹಾಗೆ ಕೆಲಸ ಹೇಳಿ ತಾವು ಕಾಳಿ ದೇವಾಲಯದ ಕಡೆ ಹೊರಟರು, ಕಾಳಿಗೆ ನಮಸ್ಕರಿಸಿ ಬರೋದಕ್ಕೆ. ಶಾರದಾದೇವಿಯವರು ಕೊಟ್ಟ ಕೆಲಸಗಳನ್ನೆಲ್ಲ ಮುಗಿಸೋ ವೇಳೆಗೆ ಸರಿಯಾಗಿ ಮೆಲ್ಲಗೆ ಅವರಿಗೆ ಗೊತ್ತಾಗದ ಹಾಗೆ ರಾಮಕೃಷ್ಣರು ಕೋಣೆಯನ್ನು ಪ್ರವೇಶಿಸಿದ್ರು. ಮತ್ತೇರಿದವರ ಹಾಗೆ ಅವರ ಕಣ್ಣುಗಳು ಕೆಂಪೇರಿದ್ವು, ಹೆಜ್ಜೆಗಳು ಅಸ್ಥಿರವಾಗಿದ್ವು, ಮಾತು ತೊದಲ್ತಾ ಇದೆ. ಒಟ್ಟಿನಲ್ಲಿ ಮತ್ತೇರಿದವರ ಹಾಗೆ ಇದ್ದಾರೆ. ಶಾರದಾದೇವಿಯವರು ತಮ್ಮ ಕೆಲಸದಲ್ಲಿ ಎಷ್ಟು ನಿರತರಾಗಿದ್ರು ಅಂದ್ರೆ, ರಾಮಕೃಷ್ಣರು ತಮ್ಮ ತೀರ ಹತ್ರ ಬಂದರೂ ಕೂಡ ತಿಳಿಲಿಲ್ಲ ಅವರಿಗೆ. ಆಗ ರಾಮಕೃಷ್ಣರು ಇದ್ದಕ್ಕಿದ್ದಂತೆ ಹಿಂದಿನಿಂದ ಶಾರದಾದೇವಿಯವರನ್ನ ತಳ್ಳಿ ಹೇಳ್ತಾರೆ, ನೋಡು, ನಾನೇನಾದ್ರೂ ಮದ್ಯಪಾನ ಮಾಡಿದ್ದೀನಾ ಅಂತ. ಈ ಅನಿರೀಕ್ಷಿತ ದೃಶ್ಯ ನೋಡಿ ಶಾರದಾದೇವಿಯವರಿಗೆ ದಿಗಿಲಾದ್ರೂ ಶಾಂತರಾಗಿಯೇ ತಕ್ಷಣ ಹೇಳ್ತಾರೆ, ಇಲ್ಲೇ ಇಲ್ಲ, ನೀವ್ಯಾಕೆ ಮದ್ಯಪಾನ ಮಾಡೀರಿ ಅಂತ. ಅದಕ್ಕೆ ರಾಮಕೃಷ್ಣರು ಹೇಳ್ತಾರೆ, ಮತ್ತ್ಯಾಕೆ ನಾನು ತೂರಾಡ್ತಾ ಇದ್ದೇನೆ, ನನ್ನ ಮಾತು ತೊದಲ್ತಾ ಇದೆಯಲ್ಲ, ಯಾಕೆ, ನಿಜಕ್ಕೂ ನನಗೆ ಅಮಲೇರಿದೆಯಾ ಅಂತ. ಆಗ ತಕ್ಷಣ ಶಾರದಾದೇವಿಯವರು ಹೇಳ್ತಾರೆ, ಇಲ್ಲ ಇಲ್ಲ, ನೀವು ಕುಡಿದಿದ್ದು ಮದ್ಯವನ್ನಲ್ಲ, ನೀವು ಪಾನ ಮಾಡಿದ್ದು ತಾಯಿ ಕಾಳಿಯ ಪ್ರೇಮಾಮೃತವನ್ನ. ಶಾರದಾದೇವಿಯವರ ಈ ಮಾತನ್ನು ಕೇಳಿ ರಾಮಕೃಷ್ಣರಿಗೆ
ಬಹಳ ಆನಂದವಾಯಿತು. ಶಾರದಾದೇವಿಯವರು ಅಂತಹ ದಿಗಿಲುಗೊಳ್ಳುವ ಪ್ರಸಂಗದಲ್ಲೂ ಕೂಡ ಶಾಂತವಾಗಿಯೇ ಇದ್ದು ರಾಮಕೃಷ್ಣರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ರು. ಅದನ್ನ ನೋಡಿ ಬಹಳ ಸಂತೋಷದಿಂದ ರಾಮಕೃಷ್ಣರು ಹೇಳ್ತಾರೆ, ನೀನು ಬಹಳ ಸರಿಯಾಗಿ ಹೇಳಿದೆ ಅಂತ. ಶಾರದಾದೇವಿಯವರು ಆ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ್ರು, ಫಸ್ಟ್ ರ್ಯಾಂಕ್. ಆಗಾಗ ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ ಅತ್ಯುನ್ನತ ಆಧ್ಯಾತ್ಮಿಕ ತತ್ವಗಳನ್ನು ಬೋಧಿಸುತ್ತಿದ್ರು. ಒಂದು ದಿನ ಅವರನ್ನು ಲಕ್ಷ್ಮೀದೇವಿಯನ್ನು ಕುಳ್ಳಿರಿಸಿಕೊಂಡು ಅವರಿಗೆ ಶ್ರೀಕೃಷ್ಣನ ಜೀವನವನ್ನು ವಿವರಿಸಿ ಶ್ರೀಕೃಷ್ಣ ರಹಸ್ಯವನ್ನ ಬೋಧಿಸ್ತಾರೆ. ಬಳಿಕ ಲಕ್ಷ್ಮಿಯ ಹತ್ರ ಹೇಳ್ತಾರೆ, ನೋಡು, ನೀವು ನನ್ನ ಹತ್ರ ಕೇಳಿ ತಿಳಿದ ಈ ವಿಷಯಗಳನ್ನೆಲ್ಲ ಇಬ್ರು ಸೇರಿ ವಿಚಾರ ವಿನಿಮಯ ಮಾಡಬೇಕು, ಪರಸ್ಪರ ಚರ್ಚಿಸಬೇಕು. ಹಸುಗಳು ಹಗಲಿಡೀ ಮೇದದ್ದನ್ನ ರಾತ್ರಿ ಮೆಲುಕು ಹಾಕುತ್ತವೆ. ಹಾಗೆಯೇ ನೀನು ನಿನ್ನ ಅತ್ತೆಯೂ ಸೇರಿ ನಾನು ಹೇಳಿಕೊಟ್ಟ ಶ್ರೀಕೃಷ್ಣ ತತ್ವಗಳನ್ನ ಚರ್ಚಿಸಿದ್ರೆ ಅವು ಮರೆತು ಹೋಗೋದಿಲ್ಲ, ನಿಮ್ಗದು ಯಾವಾಗಲೂ ಚೆನ್ನಾಗಿ ನೆನಪಿರುತ್ತದೆ ಅಂತ. ಇನ್ನೊಂದು ದಿನ ಶ್ರೀರಾಮಕೃಷ್ಣರು ಶಾರದಾದೇವಿಯವರಿಗೆ ಯೋಗಾಭ್ಯಾಸದ ಕುರಿತಾಗಿ ಹಲವಾರು ವಿಷಯಗಳನ್ನ ತಿಳಿಸ್ತಾ ಒಂದು ಕಾಗದದ ಮೇಲೆ ಷಟ್ಚಕ್ರಗಳ ನಕ್ಷೆಯನ್ನ ಬರೆದು ತೋರಿಸಿ ಅವುಗಳ ವೈಶಿಷ್ಟ್ಯಗಳನ್ನ ವಿವರಿಸಿದರು. ಹೀಗೆ ಶಾರದಾದೇವಿಯವರಿಗೆ ಆ ದಕ್ಷಿಣೇಶ್ವರದ ದಿವ್ಯ ಧಾಮದಲ್ಲಿ ಪರಮಪುರುಷ ರಾಮಕೃಷ್ಣರ ದಿವ್ಯ ಸಮಕ್ಷಮದಲ್ಲಿ ಬಗೆ ಬಗೆಯ ಅನುಭವಗಳಾದವು ಅಂತ ಇಲ್ಲಿಯವರೆಗೆ ಹೇಳಿ ಉಳಿದದ್ದನ್ನ ಶಾರದಾ ಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್.